ಸೊ ಅನಿರುದ್ಧ್ ಅವರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಈಗ ತಿಳ್ಕೊಳ್ಳೋದಾದ್ರೆ ಎಲ್ಲಿನವರು, ತಂದೆ ತಾಯಿ ಮತ್ತೆ ಯಾರೆಲ್ಲ ಇದ್ದಾರೆ ನಿಮ್ಮ ಮನೆಯಲ್ಲಿ, ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ. ನಾನು ಅದೇ ಹುಟ್ಟಿದ ಸುಳ್ಯದಲ್ಲಿ, ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇದ್ದಾರೆ. ಇವಾಗ ನಾವಿಬ್ಬರೇ ಮಕ್ಕಳು. ಬೆಳೆದಿದ್ದೆಲ್ಲ ಕುಶಾಲನಗರ. 16 ವರ್ಷ 10th ಸ್ಟ್ಯಾಂಡರ್ಡ್ ತನಕ ಕುಶಾಲನಗರದಲ್ಲಿದ್ದೆ. 2 ವರ್ಷ ಉಡುಪಿಯಲ್ಲಿ ಓದಿದ್ದೆ. ಆಮೇಲೆ ಡಿಗ್ರಿಗೆ ಬೆಂಗಳೂರಿಗೆ ಬಂದಿದ್ದು. PUC ಉಡುಪಿಯಲ್ಲಿ 2 ವರ್ಷ ಉಡುಪಿಯಲ್ಲಿ ಓದಿದ್ದು. PPCಯಲ್ಲಿ ಓದಿದ್ದು. GKVK ಡಿಗ್ರಿ BSc ಅಗ್ರಿಕಲ್ಚರ್ ಮಾಡಿದ್ದು ಅಲ್ಲಿ. ಈಗ BSc ಅಗ್ರಿಕಲ್ಚರ್ ಮಾಡಿದ್ಮೇಲೆ ಈ ಶಾರ್ಟ್ ಫಿಲಮ್ ಎಲ್ಲ ಯಾಕೆ ಮಾಡ್ತಿದ್ದೀರಾ ಅಂದ್ರೆ ಪೇರೆಂಟ್ಸ್ ಏನು ಹೇಳಿಲ್ವಾ ಅದಕ್ಕೆ? ಸ್ಟಾರ್ಟಿಂಗಲ್ಲಿ ಅವ್ರು ಹೇಳಿದ್ರು ಲೈಕ್ ಅಷ್ಟು ಈಸಿ ಇಲ್ಲ ನಮಗೆ ಲೈಫ್, ಓದಲೇಬೇಕು ನಾವು, ಬೇರೆ ಮಾಡೋಕ್ಕಾಗಲ್ಲ. ಇನ್ಕಮ್ ವೈಸ್ ಆಗಿರ್ಬೋದು ಅಥವಾ ಇದನ್ನ ನನ್ನ ಕರಿಯರ್ ತರ ಇದನ್ನೇ ನಾನು ಕಾನ್ಸಂಟ್ರೇಟ್ ಮಾಡಿ ಇದನ್ನೇ ಒಂದು ಫಿನಾನ್ಷಿಯಲ್ ಸೋರ್ಸ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೇಕು ಅಂತಿದ್ರೆ ಏನೆಲ್ಲ ಲೈಕ್ ಪ್ರಿಪರೇಷನ್ಸ್ ಇರಬೇಕಾಗುತ್ತೆ ಒಬ್ಬ ಆಕ್ಟರ್ಗೆ? ನಾನು ಎಡಿಟರ್, ಲೈಕ್ ಫ್ರೀಲಾನ್ಸ್ ಆಸ್ ವಿಡಿಯೋ ಎಡಿಟರ್. ಫುಲ್ ಟೈಮ್ ಎಡಿಟರ್, ಲೈಕ್ ಪಾರ್ಟ್ ಟೈಮ್ ಆಕ್ಟರ್ ನೀವು? ಸದ್ಯಕ್ಕೆ ಹಂಗಿದೆ. ನೆಕ್ಸ್ಟ್ ಅದು ಸ್ವಲ್ಪ ಚೇಂಜ್ ಆಗಬೇಕು. ಐ ಥಿಂಕ್ ಮಾಡಿರೋದ್ರಲ್ಲಿ ಅಫ್ಕೋರ್ಸ್ ಇದು ಖುಷಿಯಾಗಿ, ಹೊಯ್ಸಳದಲ್ಲೂ ತುಂಬ ಖುಷಿಯಾಗಿತ್ತು. ಅದು ಫಸ್ಟ್ ಸಿನಿಮಾ ಬೇರೆ, ಆ ಮೂಮೆಂಟು ಚೆನ್ನಾಗಿತ್ತು. ಇವಾಗ ಮೊನ್ನೆ ನನ್ನ ಅಲ್ಲಿ ಥಿಯೇಟ್ರಲ್ಲಿ ರಿವೀಲ್ ಮಾಡಿದ್ರಲ್ಲ, ಅವಾಗ ಅಪ್ಪ ಅಮ್ಮ ಇದ್ರು ಆ ಥಿಯೇಟ್ರಲ್ಲಿ, ಕರೆಸಿದ್ದೆ ನಾನು. ಅದೇ ಸಿಕ್ಕಾಪಟ್ಟೆ ಎಮೋಷನ್ ಅವ್ರಿಗೆ. ಅಂದರೆ ನಮ್ಮ ಕಡೆ ಸಿನಿಮಾ ಕಲ್ಚರ್ ಅಷ್ಟೊಂದು ಇರಲ್ಲ. ಸೊ ಸಿನಿಮಾನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ, ಒಂದು ಕ್ಯಾರೆಕ್ಟರ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡಿಲ್ಲ ಅವರು. ನನ್ನ ಆ ಸ್ಥಾನದಲ್ಲಿ ನೋಡಿ ಐ ಥಿಂಕ್ ತುಂಬ ಇಮೋಷನಲ್ ಆಗಿದ್ರು. ಅದು ಇವಾಗ ವಿಲನ್ ಆಗಿದ್ದೀನಿ ಅಂತ ಹೇಳಿ ಎಲ್ಲ ವಿಲನ್ ಕ್ಯಾರೆಕ್ಟರ್ ಕರೆದ್ರು, ದೊಡ್ಡ ಪೇಮೆಂಟ್ ಇದೆ ಅಂತ ಹೇಳಿ, ದೊಡ್ಡ ಸ್ಟಾರ್ ಇದ್ರು ನನಗೆ ಕಥೆ ಕನ್ವಿನ್ಸ್ ಆಗೋ ತನಕ, ನನಗೆ ಕ್ಯಾರೆಕ್ಟರ್ ಇಷ್ಟ ಆಗೋ ತನಕ ನಾನು ಅದನ್ನು ಮಾಡಲ್ಲ. ಬೇಕಿದ್ರೆ ಹೈಲೈಟ್ ಮಾಡಿ ಹಾಕಿ ನಾನು ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ರಕ್ಕಸಪುರ ಧೋಳ್ ಸಿನಿಮಾ ಮೂಲಕ ಆದಿ ಮತ್ತು ಅರುಣನಾಗಿ ನಿಮಗೆಲ್ಲರಿಗೂ ಪರಿಚಯ ಆಗಿರುವಂತಹ ಅನಿರುದ್ಧ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರ ಹಿನ್ನೆಲೆ ಏನು, ಇಷ್ಟು ವರ್ಷ ಯಾವುದೆಲ್ಲ ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೊಂಡಿದ್ರು, ಅದೆಲ್ಲದ್ರ ಬಗ್ಗೆ ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಅನಿರುದ್ಧ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ರಿ, ಅಂದರೆ 15 ವರ್ಷದಿಂದ, ಅಂದರೆ ನೀವು ಮಾತಾಡ್ತಿರೋದು ಒಂದು ಮಾಲಲ್ಲಿ 15 ವರ್ಷದ ಹಿಂದೆ ನಾನು ಬೆಂಗಳೂರಿಗೆ ಬಂದಾಗ ಇದೇ ಮಾಲಿಗೆ ಬಂದಿದ್ದೆ. ಬಟ್ ನನಗೆ ಗೊತ್ತಿರಲಿಲ್ಲ ಇದೇ ಮಾಲಲ್ಲಿ ನನ್ನ ಸಿನಿಮಾ ಬರುತ್ತೆ, ಅದನ್ನು ನೋಡಿ ಜನಗಳೆಲ್ಲ ನನಗೆ ಲೈಕ್ ಅಂದರೆ ಜೈಕಾರ ಹಾಕ್ತಾರೆ ಅಥವಾ ಪ್ರಶಂಸೆ ವ್ಯಕ್ತಪಡಿಸ್ತಾರೆ ಅಂತ. ಸೊ 15 ವರ್ಷದ ಹಿಂದೆನೇ ನೀವು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬರೋ ಪ್ಲ್ಯಾನ್ಸ್ ಇತ್ತಾ ಅಥವಾ ಹೇಗೆ? ಇಲ್ಲ 15 ವರ್ಷದ ಮುಂಚೆ ನಾನು ಎಷ್ಟು 13 ವರ್ಷ ಇತ್ತು ನನಗೆ. ನನ್ನ ಚಿಕ್ಕಮ್ಮನ ಜೊತೆ ಬಂದಿದ್ದು. ಅವ್ರು ಅವಾಗ ಬಿಗ್ ಬಜಾರ್ಗೆ ಇದಕ್ಕೆಲ್ಲ ಅಂತೇಳಿ ಬನ್ನಿ ಮಂತ್ರಿ ಮಾಲ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಸೊ ಅವಾಗ ನಾನು ಅಲ್ಲಿ ಮಂತ್ರಿ ಮಾಲ್ಗೆ ಹೋಗಿದ್ದಾಗ ನೋಡಿದ್ದೆ ಅಷ್ಟೇ. ಆವಾಗ ಚಿಕ್ಕವನಿದ್ದಾಗ ನನಗೆ ಆ್ಯಕ್ಟರ್ ಆಗಬೇಕು ಅನ್ನೋದೆಲ್ಲ ತಲೆಯಲ್ಲಿ ಇರಲಿಲ್ಲ. ಯಾಕೆ ಅಂತಂದರೆ ನಾನಿದ್ದು ಕುಶಾಲನಗರ ಇದರಲ್ಲಿ, ಕೊಡಗು ಕುಶಾಲನಗರದಲ್ಲಿ. ಅಲ್ಲಿ ಥಿಯೇಟರ್ ಐ ಥಿಂಕ್ ಒಂದೇನು ಇತ್ತು, ಅದು ಒಳ್ಳೆ ಸ್ಥಿತಿಲಿ ಇರಲಿಲ್ಲ ಅನ್ಸುತ್ತೆ. ಸೊ ನಾನು ಚಿಕ್ಕವನಿದ್ದಾಗ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೇ ಇಲ್ಲ. ನಾನು ಥಿಯೇಟ್ರಲ್ಲಿ ಫಸ್ಟ್ ನೋಡಿದ ಸಿನಿಮಾನೇ ಮುಂಗಾರು ಮಳೆ. ಸೊ ಅಷ್ಟು ಲೇಟ್ ಆಗಿತ್ತು ನಾನು ಥಿಯೇಟ್ರಲ್ಲಿ ನೋಡೋಕೆ ಸಿನಿಮಾ. ಸೊ ಅಪ್ಪ CD ತಗೊಂಡು ಬರೋರು, ಬಾಡಿಗೆ CD ಸಿಗ್ತಿತ್ತಲ್ಲ. ಸೊ ಸಿನಿಮಾ ನೋಡೋ ಹುಚ್ಚು ಸಿಕ್ಕಾಪಟ್ಟೆ ಇತ್ತು. ಯಾವ್ದ್ಯಾವ್ದು ಸಿನಿಮಾ ತಗೊಂಡ್ಬರೋದು ಎಲ್ಲ ನೋಡ್ತಾ ಇದ್ವಿ. CD ಹಾಕೋದು, ಸಿನಿಮಾ ನೋಡೋದು, ನೋಡಿದ ಸಿನಿಮಾನೇ ನೋಡೋದು. ಸೊ ಸಿನಿಮಾ ನೋಡೋ ಹುಚ್ಚು ಇತ್ತು. ಆ್ಯಂಡ್ ಸಿನಿಮಾ ಮಾಡಬಹುದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಂದರೆ ನಾವು ಮಾಡ್ಬೋದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಂದರೆ ಆ ಎಕ್ಸ್ಪೋಜರ್ ಇಲ್ವಲ್ಲ, ಯಾರೋ ಮಾಡ್ತಾರೆ ನೋಡೋದು ಅಂತ ಇತ್ತು. ಅದು ನನ್ನ ತಲೆಗೆ ಬಂದೇ ಇಲ್ಲ. ಇದು ಹೆಂಗೆ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ, ಎಲ್ಲರೂ ಲೈಕ್ ಚೆನ್ನಾಗಿ ಓದಬೇಕು ಅನ್ನೋದು ಆ ಒಂದು ದಿಕ್ಕಲ್ಲೇ ಇದ್ದು ಬಿಟ್ರೆ ಈ ಥರ ಒಂದು ಥಿಂಕ್ ಮಾಡಬೇಕು ಅನ್ನೋದು ನನಗೆ ಒಂದು ಎಕ್ಸ್ಪೋಜರ್ ಇರಲಿಲ್ಲ. ಆ ಕ್ವಶನ್ ಬರ್ತಾ ಇರಲಿಲ್ಲ ನನಗೆ, ಹೆಂಗೆ ಮಾಡ್ತಾರೆ ಇದು, ಅದೇನು, ಸುಮ್ಮನೆ ನೋಡಿ ಎಂಜಾಯ್ ಮಾಡ್ತಾ ಇದ್ದೆ. ಸೊ ಸಿನಿಮಾ ಮೇಲೆ ಪ್ರೀತಿ ಇತ್ತು, ಬಟ್ ಅದು ನನಗೆ ಅದು ಗೊತ್ತಿರಲಿಲ್ಲ ನಾನು ಮಾಡಬಹುದು ಅದನ್ನು ಅಂತ. ಅದು ಗೊತ್ತಾಗಿದ್ದು ನನಗೆ ಅಲ್ಲಿ ನಾನು ಡಿಗ್ರಿಗೆ ಅಂತ ಕಾಲೇಜಿಗೆ ಬಂದೆ. BSc ಅಗ್ರಿಕಲ್ಚರ್ ಮಾಡಿರೋದು ನಾನು GKVK ಕಾಲೇಜಲ್ಲಿ, ಬೆಂಗಳೂರಲ್ಲೇ ಮಾಡಿರೋದು. 2016 ಬಂದಿದ್ದು. ಸೊ 10 ವರ್ಷ ಮುಂಚೆ ನಾನು ಬೆಂಗಳೂರಿಗೆ ಅಫಿಷಿಯಲ್ ಆಗಿ ಬಂದಿದ್ದೆ. ಸೊ ಬಂದು 1 ವರ್ಷ ಆಗ್ತಿದ್ದಂಗೆ ಲೈಕ್ ಐ ವಾಸ್ ಅ ವೆರಿ ಗುಡ್ ಸ್ಟೂಡೆಂಟ್ ಮುಂಚೆ. 10th ಅಲ್ಲಿ ಸೆಕೆಂಡ್ PUC ಟಾಪರ್ ನಾನು. ಸೊ ಫಸ್ಟ್ ಬೆಂಚರ್ ನೀವು? ಇಲ್ಲ, ಅದು ಇದಿದೆ. ನಾನು ಫಸ್ಟ್ ಬೆಂಚರ್ ಅಲ್ಲ, ಲಾಸ್ಟ್ ಬೆಂಚ್. ಐ ವಾಸ್ ಲೈಕ್ ಎಲ್ಲ ಪ್ರತಿಭಾ ಕಾರಂಜಿ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಸ್ಪೋರ್ಟ್ಸಲ್ಲೆಲ್ಲ ಇದ್ದೆ, ತುಂಬ ಗಲಾಟೆ ಮಾಡ್ತಿದ್ದೆ, ಬಟ್ ಚೆನ್ನಾಗಿ ಓದ್ತಿದ್ದೆ. ಅದಕ್ಕೆ ಟೀಚರ್ಸ್ಗೆ ಲೈಕ್ ಬೈಯೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಅನ್ನೋ ಪರಿಸ್ಥಿತಿ ಕೊಡ್ತಾ ಇದ್ದೆ ನಾನು ಅವ್ರಿಗೆ. ಸೊ ಆ ಥರ ಸ್ಟೂಡೆಂಟ್ ನಾನು. ಬಟ್ ಇಲ್ಲಿ ಬಂದಮೇಲೆ, ಬೆಂಗಳೂರಿಗೆ ಬಂದಮೇಲೆ ಅದು ಸುಮಾರು ಎಕ್ಸ್ಪೋಜರ್ ಸಿಗುತ್ತೆ ನಿಮಗೆ. ಯಾರ್ಯಾರು ಏನೇನೋ ಮಾಡ್ತಿದ್ದಾರೆ. ನಾನು ಲೈಕ್ ಆವಾಗ ಇದು ಬೇರೆ ಇತ್ತಲ್ಲ, ಏನು ರೀಲ್ಸ್ ಮಾಡೋದೆಲ್ಲ ಆಗ್ತಿತ್ತು, ಟಿಕ್ಟಾಕಲ್ಲೆಲ್ಲ ಡೈಲಾಗ್ ಹೇಳೋದೆಲ್ಲ ಮಾಡ್ತಿದ್ರು. ಅವಾಗ ನಂಗೆ ಸಿನಿಮಾ ಡೈಲಾಗ್ಸ್ ಎಲ್ಲ ಮಾಡ್ತಾರೆ, ನಾನು ಡಿಫ್ರೆಂಟಾಗಿ ಏನಾದ್ರು ಮಾಡೋಣ ಅಂತ ಹೇಳಿ ಸಣ್ಣ ವೀಡಿಯೋಸ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅಂದರೆ ನನ್ನದೇ ಒಂದು ಸ್ಟೋರಿ ಟೆಲ್ಲಿಂಗ್ ಇತ್ತು ಅದರಲ್ಲಿ, ಬಟ್ ಡಿಫ್ರೆಂಟಾಗಿ ಏನಾದ್ರು ಒಂದು ಮಾಡೋಣ ಅಂತ ಮಾಡ್ತಾ ಇದ್ದೆ.
ಅದು ಸ್ಲೋ ಆಗಿ ಮಾಡ್ತಾ ಮಾಡ್ತಾ ಒಂದು ಶಾರ್ಟ್ ಫಿಲ್ಮ್ ಟೀಮ್ ಅವ್ರು ಕರೆದಿದ್ರು. ಅದು ದಟ್ ವಾಸ್ ಇನ್ 2017 2017 ಕರೆದಿದ್ರು. ಒಂದು ಬುದ್ಧಿವಂತ ದಡ್ಡರು ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದು. ಸೊ ಆ ಶಾರ್ಟ್ ಫಿಲ್ಮ್ ಮಾಡಿದ್ಮೇಲೆ ಅವಾಗ ಓಕೆ ಒಂದು ಶಾರ್ಟ್ ಫಿಲ್ಮ್ ಮಾಡಬಹುದು, ನಮಗೊಂದು ಕ್ಯಾಮರಾ ಇತ್ತು, ಇದು ಎಡಿಟಿಂಗ್ ಮಾಡೋಕ್ಕಾಗತ್ತೆ ಅಂದ್ರೆ ನಾವು ಸಿನಿಮಾ ಮಾಡಬಹುದು ಅಂತ ಗೊತ್ತಾಯಿತು. ಆಮೇಲೆ ನಾನು ನಾನೇ ಶಾರ್ಟ್ ಫಿಲ್ಮ್ ಮಾಡ್ತೀನಿ ಅಂತ ಹೇಳ್ಕೊಂಡು ನಾವು ಹುಡುಗರು ಕಾಲೇಜಲ್ಲಿ ಹುಡುಗರು ಸೇರಿಕೊಂಡು ಯಾವ ಕ್ಯಾಮ್ರಾ ಮಾಡೆಲ್ ಏನೂ ಗೊತ್ತಿಲ್ಲ, ಒಂದು DSLR ಕ್ಯಾಮ್ರಾ ಇದ್ರೆ ಸಾಕು ಕೊಡು ಅಂತ ಹೇಳಿ ಜೂನಿಯರ್ ಹತ್ರ ಕ್ಯಾಮ್ರಾ ತಗೊಂಡು ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದೆ. ನಾನೇ ಆ್ಯಕ್ಟ್ ಮಾಡ್ತಿದ್ದೆ, ಎಡಿಟಿಂಗ್ ನಾನೇ ಮಾಡ್ತಿದ್ದೆ, ಮ್ಯೂಸಿಕ್ ಸ್ಟಾಕ್ ಮ್ಯೂಸಿಕ್ ಎಲ್ಲ ಯೂಸ್ ಮಾಡ್ಕೊಂಡು ಶಾರ್ಟ್ ಫಿಲ್ಮ್ಸ್ ಮಾಡೋದು, ಸುಮ್ಮನೆ ನಮ್ಮ ಖುಷಿಗೆ ಮಾಡೋದು. ಬಟ್ ಸ್ಲೋ ಆಗಿ ಅದು ಒಂಥರ ಆವರಿಸ್ಕೊಂಡು ಹೋಯ್ತು ಆ್ಯಕ್ಟಿಂಗ್ ಅನ್ನೋದು. ನನಗೂ ಗೊತ್ತಿಲ್ಲ, ದೇರ್ ಇಸ್ ನೋ ಒನ್ ಪಾಯಿಂಟ್ ವೇರ್ ಇವ್ರನ್ನ ನೋಡಿ ನಾನು ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ನನಗೆ ಇದಿಲ್ಲ. ಬಟ್ ಆ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಮಾಡ್ತಾ ನನಗೆ ಅದು ಯಾವ ಗ್ಯಾಪಲ್ಲಿ ನನಗೆ ಅದ್ರ ಮೇಲೆ ಒಂದು ಲವ್ ಆಯಿತು ಅಂತ ಗೊತ್ತಿಲ್ಲ. ಸೊ ಆಮೇಲೆ ಒಂದು ಟ್ರಾನ್ಸ್ಜೆಂಡರ್ ಬಗ್ಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಸೊ ಅದಕ್ಕೆ ಅದು ಮಾಡಿದಾಗ ಒಳ್ಳೆ ಪ್ರಶಂಸೆ ಸಿಕ್ಕಿತ್ತು. ಬಟ್ ಇವಾಗ ನಂಗೆ ನೋಡಿದಾಗ ಆ್ಯಕ್ಟಿಂಗ್ ಅಷ್ಟು ಖುಷಿ ಆಗಲ್ಲ. ಬಟ್ ಸ್ಟಿಲ್ ಆವಾಗಿಂದ ಲೈಕ್ ಐ ಡಿಸೈಡೆಡ್, ಅಂದರೆ ಇಲ್ಲ ನಾನು ಆ್ಯಕ್ಟರ್ ಆಗಿ ನಾನು ಇನ್ನೂ ಬೆಟರ್ ಆಗ್ತಾ ಹೋಗಬೇಕು ಅಂತ ಹೇಳ್ಕೊಂಡು ಹಾಗೆ ಸುಮಾರು ಟೀಮ್ಗಳ ಜೊತೆ ಎಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಮೈಸೂರಲ್ಲಿ ಒಂದು ಟೀಮ್ ಇತ್ತು, ಯಶಸ್ ಅಂತ ಡೈರೆಕ್ಟರ್, ಅವನೊಂದು ಸದ್ದಿಲ್ಲದೆ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದು. ಆ ಶಾರ್ಟ್ ಫಿಲ್ಮ್ ತುಂಬ ಚೆನ್ನಾಗಿ ರೀಚ್ ಆಗಿತ್ತು. ಇಂಡಸ್ಟ್ರಿಯಲ್ ಒಂದು ಸಣ್ಣ ಇಂಡಸ್ಟ್ರಿದ ಔಟ್ ಬಾರ್ಡ್ರಿಗೆ ಹೋಗಿ ರೀಚ್ ಆಗಿತ್ತು ಅದು. ಸೊ ಅದರಿಂದ ಮೇ ಬಿ ಅಲ್ಲಿ ಹೊಯ್ಸಳ ಟೀಮಲ್ಲಿ ಒಂದಷ್ಟು ಜನ ಪರಿಚಯ ಆಗಿದ್ದು ಮುಂಚೆ. ಲೈಕ್ ಅಲ್ಲಿ ಕಾರ್ತಿಕ್ ಅಂತ ಸಿನಿಮಾಟೋಗ್ರಾಫರ್, ಅವ್ರದ್ದು ಟೀಮ್ ಒಂದು ಪರಿಚಯ ಆಗಿತ್ತು. ಬೊಮ್ಮನಹಳ್ಳಿಲಿ ಅವರೆಲ್ಲ ಅವ್ರದ್ದೊಂದು ಟೀಮ್ ಪರಿಚಯ ಆಗಿತ್ತು. ಸೊ ಅದೇ ಆ ಒಂದು ಶಾರ್ಟ್ ಫಿಲ್ಮಿಂದ ಸಿನಿಮಾಗೆ ಸಿಕ್ಕಿದ್ದು ಆ ಸದ್ದಿಲ್ಲದೆ ಅನ್ನೋ ಶಾರ್ಟ್ ಫಿಲ್ಮ್. ನೈಸ್. ಅಂದ್ರೆ ಅದೇ ನಾವು ಆಕ್ಚುಲಿ ಮಾಲ್ ವಿಷಯ ನಾನು ಕೇಳಿದೆ, ನಾನು ಟ್ರೈನ್ ತರ ಹೋಗ್ತಾ ಇದ್ದೀನಿ. ಇಲ್ಲ ಪರವಾಗಿಲ್ಲ. ಅದೇ ಸೊ ಅದೇ ಮಾಲ್ ನಿಮ್ಮ ಅಂದ್ರೆ ನೀವು ಓಡಾಡಿದ ಮಾಲ್ನಲ್ಲಿ ನಿಮ್ಮ ಸಿನಿಮಾ ಇವಾಗ ಜನ ನೋಡ್ತಾರೆ, ನಿಮಗೆ ನಿಮ್ಮ ಪಾತ್ರಕ್ಕೆ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ರಕ್ಕಸ ಪರದೊಳ್ಳ ಒಂದು ಸಕ್ಸಸ್ನ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದೀರಾ ನೀವು? ಹೆಂಗೆ ಎಂಜಾಯ್ ಮಾಡ್ತಾ ಇದ್ದೀನಿ ಅದೇ ತುಂಬ ಖುಷಿ ಆಗ್ತಿದೆ. ಲೈಕ್ ಒಂದು ಸಿಂಪಲ್ ಸಿನಿಮಾನ ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಆ್ಯಂಡ್ ಅದು ನಂಗೆ ಆ್ಯಕ್ಚುಲಿ ನೆನ್ನೆ ಆ ಮಾಲ್ಗೆ ಹೋದಾಗ ನನಗೆ ಅದು ಹಿಟ್ ಆಯಿತು. ಅಂದರೆ ಹೌದಲ್ಲ, ಒಂದಿಷ್ಟು ವರ್ಷ ಮುಂಚೆ ನಾನು ಬಂದಿದ್ನಲ್ಲ, ಅವಾಗ ನಂಗೆ ಐಡಿಯಾನೇ ಇರಲಿಲ್ಲ ನಾನು ಹಿಂಗೆ ಬರ್ತೀನಿ, ಈ ಥರ ಜನರ ಮುಂದೆ ಬರ್ತೀನಿ ಅಂತ ಐಡಿಯಾನೇ ಇರಲಿಲ್ಲಲ್ಲ. ಸೊ ಅವಾಗ ಅದು ಆ ಮೊಮೆಂಟಿಗೆ ನಂಗೆ ಅನಿಸಿದ್ದನ್ನ ನಾನು ಹೇಳಿದೆ, ಅಂದರೆ ಇಷ್ಟು ವರ್ಷ ಮುಂಚೆ ಬಂದಿದ್ದೆ ಇಲ್ಲಿಗೆ. ಸೊ ಅದನ್ನು ಇದಕ್ಕೆ ಹೇಳಿದ್ದಷ್ಟೇ ಬಿಟ್ಟರೆ ಬೇರೆ ಏನೂ ಇದಿಲ್ಲ. ತುಂಬ ಖುಷಿ ಇದೆ. ಒಟ್ಟಿನಲ್ಲಿ ನನಗೆ ಸಿನಿಮಾ ಚೆನ್ನಾಗಾಗಬೇಕು, ಸಿನಿಮಾ ಗೆಲ್ಲಬೇಕು ಅನ್ನೋದು ಒಂದು ಮೇಯ್ನ್ ಉದ್ದೇಶ. ಸಿನಿಮಾ ಗೆದ್ದರೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಸೊ ಅದೊಂದು ಆದರೆ ತುಂಬ ಖುಷಿ ಇದೆ. ಓಕೆ, ಎಸ್. ಅಂದರೆ ನಾನು ನಿಮ್ಮನ್ನು ಆ್ಯಕ್ಚುಲಿ ಫಸ್ಟ್ ನೋಡಿರೋದು ಗುರುದೇವ್ ಹೊಯ್ಸಳ ಪ್ರೆಸ್ ಮೀಟಲ್ಲಿ, ಅದು ಲಲಿತ್ ಅಶೋಕ್ ಹೋಟೆಲಲ್ಲಿ ಸುದೀಪ್ ಅವ್ರು ಆ್ಯಕ್ಚುಲಿ ಗೆಸ್ಟ್ ಆಗಿ ಬಂದಿದ್ರು. ನಿಮಗೆ ಗೊತ್ತಿರಲ್ಲ ಬಿಡಿ, ನನ್ನನ್ನು ನೀವು ನೋಡಿರೋ ನಾನು ಅದು ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ನಿಮ್ಮನ್ನು ನೋಡಿದ್ದು. ಆಮೇಲೆ ಸುದೀಪ್ ಸರ್ ಆ್ಯಕ್ಚುಲಿ ನಿಮ್ಗೇನೋ ಒಂದು ಕಾಂಪ್ಲಿಮೆಂಟ್ ಎಲ್ಲ ಕೊಡ್ತಾರಲ್ಲ ಸ್ಟೇಜ್ ಮೇಲೆ ಸಮಥಿಂಗ್ ಏನೋ, ಅವಾಗ ನೀವು ಅಲ್ಲಿ ಮಾತಾಡಿದ್ದು ಫಸ್ಟ್ ಅವಾಗ ನೋಡಿದ್ದು. ಅಂದರೆ ಅವಾಗ ಒಂದು ಅನ್ಸಿತ್ತು ಅಷ್ಟೇ, ಮೋಸ್ಟ್ಲಿ ಚೆನ್ನಾಗಿ ಮಾಡ್ಬೋದೇನೋ, ಮೋಸ್ಟ್ಲಿ ಗೊತ್ತಿಲ್ಲ. ಬಟ್ ಗುರುದೇವ್ ಹೊಯ್ಸಳ ನೋಡಿದಾಗ ಆ್ಯಕ್ಚುಲಿ ಆ ಫಿಲಮ್ ಯಾಕೆ ವರ್ಕ್ ಆಗಿಲ್ಲ ಅಂತ ನನಗೂ ಇದುವರೆಗೂ ಗೊತ್ತಿಲ್ಲ. ಇಟ್ ವಾಸ್ ಅ ಡೀಸೆಂಟ್ ಕಮರ್ಷಿಯಲ್ ಫಿಲಮ್. ಅದು ತುಂಬ ತೆಗ್ದಾಕೋ ಥರ ನಮಗೇನು ಇದೇನು ಒಂಚೂರು ಚೆನ್ನಾಗಿಲ್ಲ ಅನ್ನೋ ಥರ ಅಂತ ಸಿನಿಮಾ ಅಲ್ಲ. ಓಕೆ, ಡೀಸೆಂಟ್ ಕಮರ್ಷಿಯಲ್ ಫಿಲಮ್, ತುಂಬ ಔಟ್ ಆಫ್ ದ ಬಾಕ್ಸ್ ಅಲ್ಲದೆ ಇದ್ರು ಅಷ್ಟಿತ್ತು. ಮತ್ತು ನಿಮ್ಮ ಈವನ್ ನಮ್ಮ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು ಅದರಲ್ಲಿ. ಬಟ್ ಯಾಕೆ ಕೈ ಹಿಡಿಲಿಲ್ಲ ಅಂತ ಅನ್ಸುತ್ತೆ ನಿಮಗೆ ಫಸ್ಟ್ ಫಿಲಮ್ ಅದು? ಒಂದು ಅದು ಐ ಥಿಂಕ್ ಟೈಮಿಂಗಲ್ಲಿ ಮೇ ಬಿ ಆ ಟೈಮಲ್ಲಿ ಏನೋ IPL ಆಗ್ತಿತ್ತಾ ಏನೋ ಒಂದು ಆಗ್ತಿತ್ತು ಅಂತ ಅನ್ಸುತ್ತೆ. ಸೊ ಸ್ಟಾರ್ಟಿಂಗ್ ಒಂದು ಬೂಸ್ಟ್ ಸಿಗೋಕ್ಕೆ ಸ್ವಲ್ಪ ಮೇ ಬಿ ಸ್ವಲ್ಪ ಟೈಮ್ ಆಯಿತು ಅನ್ಸುತ್ತೆ. ಆ್ಯಂಡ್ ಆವಾಗ ರಿಲೀಸ್ ಆಗಿರೋ ಟೈಮಲ್ಲಿ ನನಗೆ ಅಷ್ಟು ನಾಲೆಜ್ ಇರಲಿಲ್ಲ, ಅಂದರೆ ಇಂಡಸ್ಟ್ರಿ ಇದು ಯಾಕೆ ವರ್ಕ್ ಆಗ್ತಿಲ್ಲ ಏನೋ ನನಗೆ ಗೊತ್ತಿಲ್ಲ. ಸೊ ಇವಾಗ ನಾನು ಥಿಂಕ್ ಮಾಡಬೇಕಾಗತ್ತೆ ಏನಾಗಿತ್ತು ಆ ಟೈಮಲ್ಲಿ ಅಂತ. ನನಗೆ ಗೊತ್ತಿದ್ದಾಗ ಒಂದು ಕ್ರಿಕೆಟ್ ಮ್ಯಾಚ್ ಇತ್ತು ವೀಕೆಂಡಲ್ಲಿ, RCBದೇನೋ ಮ್ಯಾಚ್ ಇತ್ತು ಅಂತ ಅನಿಸುತ್ತೆ. ಸೊ ವೀಕೆಂಡ್ ಸ್ವಲ್ಪ ಡೌನ್ ಆಗಿತ್ತು. ಸ್ಟಾರ್ಟಿಂಗ್ ಆ ಒಂದು ಬೂಮ್ ಸಿಗದೆ ಇರೋದಕ್ಕೆ ಮೇ ಬಿ ವರ್ಕ್ ಆಗಿಲ್ವೇನೋ. ಅದೇ ಯಾಕಂದ್ರೆ ಅದು ಆಕ್ಚುಲಿ ನಿಮ್ಮ ರವಿ ಮತ್ತು ಭೂಮಿ ಲೈಕ್ ಲವ್ ಸ್ಟೋರಿ ಸುತ್ತಾನೆ ಅದು ಆಕ್ಚುಲಿ ಸ್ಟೋರಿ ಅದು ಶುರು ಆಗೋದು. ಅಂದ್ರೆ ನಿಮ್ಮಿಂದನೇ ಅದು ಡ್ರೈವಿಂಗ್ ಫ್ಯಾಕ್ಟರ್ ತರ ನಿಮ್ಮ ಪಾತ್ರ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಅಂದ್ರೆ ಒಳ್ಳೆ ಸಿನಿಮಾ, ಅದರಲ್ಲೂ ಪರ್ಫಾರ್ಮೆನ್ಸ್ ಅಲ್ಲೂ ಚೆನ್ನಾಗಿ ರಿಜಿಸ್ಟರ್ ಕೂಡ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದು ವರ್ಕ್ ಆಗಿಲ್ಲ. ಅದಾದ್ಮೇಲೆ ಇಬ್ಬನಿ ತಬ್ಬಿದ ಎಳೆಯಲಿನ ಚಿಕ್ಕ ಪಾತ್ರ ನೀವು ಮಾಡಿದ್ರಿ. ಸ್ವಾತಿ ಮುತ್ತಿನ ಮಳೆ ಇಬ್ಬನಿ ತಬ್ಬಿದ ಅದನ್ನ ನಾನು ನೋಡಿದ್ದೀನಿ. ಅದು ಕೂಡ ಹೊಯ್ಸಳ ಶೂಟಿಂಗ್ ಟೈಮಲ್ಲೇ ಮಾಡಿರೋದು. ಚಿಕ್ಕ ಪಾತ್ರ. ಚಂದ್ರಜಿತ್ ಅವರು ಡೈರೆಕ್ಟರ್. ಹೌದು ಅವರು
ಅದಾದ್ಮೇಲೆ ಇದು ಮ್ಯಾಕ್ಸ್ ಅಲ್ಲಿ ಅಫ್ಕೋರ್ಸ್ ಮೈಕೆಲ್ ನೋಡಿದ್ದು. ಅಂದ್ರೆ ಏನ್ ನಿಮಗೆ ಈ ವಿಲೇನಿಯಸ್ ಇವನ್ ಯಾಕೆಂದ್ರೆ ಗುರುದೇವ್ ಹೊಯ್ಸಳದಲ್ಲೂ ಕೂಡ ಪಾಪದ ಹುಡುಗ ಅಂತ ತೋರಿಸಿ ಅದು ವಾಪಸ್ ಶಿಫ್ಟ್ ಆಗುತ್ತೆ ಆಕ್ಚುಲಿ ರಿವೆಂಜ್ ತಗೊಳಕ್ ಬಂದಿದ್ದು ಅಂತ. ಅಂದ್ರೆ ಈ ವಿಲೇನಿಯಸ್ ರೋಲ್ಸ್ ಗಳು ತುಂಬಾ ಸೂಟ್ ಆಗುತ್ತೆ ನಿಮ್ಗೆ ನಿಮ್ಮ ಫೇಸ್ ಕಟ್ಟಿಗೆ ಹೇಗೆ ಅಂತ? ಇದ್ರ ರಕ್ಕಸಪುರದೊಳಗೆ ಈಗ ಆಬ್ವಿಯಸ್ಲಿ ಮೇನ್ ವಿಲನ್ ಈಗ ಗೊತ್ತಿಲ್ಲ ಸರ್ ಯಾಕೆ ಹಂಗೆ ಬರ್ತಿದೆ ಗೊತ್ತಿಲ್ಲ. ಅದೇ ಬಟ್ ನನಗೆ ಒಬ್ಬ ಆಕ್ಟರ್ ಆಗಿ ಕಲಿಯಕ್ ಸಿಗತ್ತೆ ಅಂತಂದ್ರೆ ನಾನು ಮಾಡ್ತಾ ನೋಡಿ ಹುಡುಗಿಯರ ಜೊತೆಗೆ ಏನಾದ್ರು ಒಂದು ಸಮಸ್ಯೆ ಆಕ್ಚುಲಿ ಆ ಥರದ್ದೇ ರಿಲೇಟೆಡ್ ಟು ಗರ್ಲ್ಸ್ ಆ ಥರನೇ. ಫಸ್ಟ್ ಒನ್ ಅಲ್ಲೂ ಅಷ್ಟೇ, ಸೆಕೆಂಡ್ ಅಲ್ಲಿ ಮ್ಯಾಕ್ಸ್ ಅಲ್ಲೂ ಅಷ್ಟೇ, ಅದೇ ಥರನೇ. ಅದೇ ಯಾರು ನನ್ನನ್ನು ಕಾಸ್ಟ್ ಮಾಡ್ತಿದಾರೆ ಅವ್ರನ್ನೇ ಕೇಳ್ಬೇಕು ಅನ್ಸುತ್ತೆ. ನಾನು ಆ್ಯಕ್ಚುಲಿ ತುಂಬ ಪಾಪದ ಹುಡುಗ, ನನ್ನ ಯಾಕೆ ವಿಲನ್ನ ಕಾಸ್ಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಬಟ್ ಅದೇ ನಾನು ಮಾಡಿರೋದು ಅದಕ್ಕೆ ಅಂದರೆ ಒಳ್ಳೊಳ್ಳೆ ಆ್ಯಕ್ಟರ್ಸ್ಗಳ ಜೊತೆ ಮಾಡೋಕೆ ಸಿಗ್ತಾ ಇದೆ. ನಾನು ನಮ್ಮ ಸ್ಟಾರ್ಗಳ ಜೊತೆ ಒಂದಷ್ಟು ಅಟ್ಲೀಸ್ಟ್ ಹತ್ರ ಹೋಗಿ ನಿಂತ್ಕೊಳ್ಳೋಕೆ ಸಿಗ್ತಾ ಇದೆ ಅನ್ನೋ ಖುಷಿಗೆ ನಾನು ಮ್ಯಾಕ್ಸ್ ಎಲ್ಲ ಮಾಡಿರೋದು. ಸೊ ವಿಲನ್ಗಳು ಐ ಥಿಂಕ್ ಒಳ್ಳೆ ಆ್ಯಕ್ಟರ್ ಆಗಿದ್ದಾಗ ಡಸಂಟ್ ಮ್ಯಾಟರ್ ಏನಿದ್ರು, ಎಲ್ಲ ಪಾತ್ರಗಳಷ್ಟೇ ಅಷ್ಟೇ. ಬಟ್ ಈಗ ಮ್ಯಾಕ್ಸ್ ಅಲ್ಲಿ ಆಕ್ಚುಲಿ ಸ್ಕ್ರೀನ್ ಸ್ಪೇಸ್ ಅಂತ ಇಲ್ಲ ಅಲ್ವಾ? ಸುದೀಪ್ ಸರ್ ಜೊತೆಗೆ ಬರಲ್ಲ, ಇಲ್ಲ ಹೊಡಿಸ್ಕೊತೀನಿ ಅಷ್ಟೇ, ಹೊಡಿಸ್ಕೊಂಡು ಹಿಂಗೆ ಜೈಲಿಗೆ ಹಾಕ್ತಾರೆ. ಜೊತೆಗೆ ಸ್ಕ್ರೀನ್ ಶೇರ್ ಅಂತ ಇಲ್ಲ. ಬಟ್ ನನಗೆ ಪರ್ಸ್ನಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಸಿಕ್ಕಿತ್ತಲ್ಲ, ಅದು ಮೋರ್ ಪ್ರೈಸ್ಲೆಸ್. ಬಿಕಾಸ್ ಫಿಲಮ್ ಅಲ್ಲಿ ಅವರು ಬಂದು ಡ್ಯೂಟಿಗೆ ಇದು ಮಾಡೋಷ್ಟೊತ್ತಿಗೆ ನೀವು ಮೇಲೆ ಹೋಗ್ಬಿಟ್ಟಿರ್ತೀವಿ. ಸೊ ಹೆಂಗಿತ್ತಲ್ಲ ಅದು ಎಕ್ಸ್ಪೀರಿಯನ್ಸ್ ಸುದೀಪ್ ಅವ್ರ ಜೊತೆಗೆ? ಮ್ಯಾಕ್ಸ್ದು ತುಂಬ ಮೆಮೊರೇಬಲ್ ಶೂಟ್. ಅದನ್ನು ಅಲ್ಲಿ ನಮ್ಮದೇ ಒಂದು ಫ್ರೆಂಡ್ಸ್ ಎಲ್ಲ, ಈಗ ನನ್ನ ಸುಜಿತ್ ಅಂತ ಇದ್ರು, ನಾಗಾರ್ಜುನ್, ಅವರೆಲ್ಲರೂ ಲೈಕ್ ವಿ ಹ್ಯಾಡ್ ಅ ಗುಡ್ ಟೀಮ್ ಅಲ್ಲಿ. ಆ್ಯಂಡ್ ಒಬ್ಬರು ಸ್ಟಾರ್ನ ನಾವು ಮುಂಚೆಯಿಂದ ನೋಡ್ಕೊಂಡು ಬಂದಿರೋ ಸ್ಟಾರ್, ಅದೊಂದು ಸೇಯಿಂಗ್ ಇದೆಯಲ್ಲ, ನೆವರ್ ಮೀಟ್ ಯುವರ್ ಹೀರೋಸ್ ಅಂತ. ಅದು ಯಾಕೆ ಹೇಳ್ತಾರೆ ಅಂತಂದ್ರೆ, ನಾವು ಹೀರೋಸ್ನ ನೋಡಿ ಏನೋ ಒಂದು ಅನ್ಕೊಂಡಿರ್ತೀವಿ, ಬಟ್ ಆ್ಯಕ್ಚುಲ್ ಆಗಿ ಮೀಟ್ ಆದಾಗ ಅವ್ರು ಅದಾಗಿರಲ್ಲ ಅಂತ. ಬಟ್ ನನಗೆ ನನ್ನ ಕೇಸಲ್ಲಿ ಇಲ್ಲಿ ತನಕ ಲಕಿಲಿ ಹಂಗೆ ಅನಿಸಿಲ್ಲ. ನಾನು ಧನಂಜಯ್ ಸರ್ನ ಒಂದು ರೀತಿ ಚೆನ್ನಾಗಿ ನೋಡ್ತಾ ಇದ್ದೆ, ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ ಆ ಇಂಪ್ರೆಷನ್ ಅಷ್ಟೇ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿದೆ. ಸುದೀಪ್ ಸರ್ನ ಕೂಡ ಅಷ್ಟೇ ಸ್ಟಾರ್ ಅಂತ ಹೇಳಿ ನೋಡ್ತಾ ಇದ್ದೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಇನ್ನೂ ಜಾಸ್ತಿ ಪ್ರೀತಿ ಆಗಿದೆ ಅವ್ರ ಮೇಲೆ. ರಾಜ್ ಸರ್ ಆದರೂ ಅಷ್ಟೇ. ಸೊ ಐ ಆಮ್ ಲಕ್ಕಿ ಆ ಒಂದು ಏನೋ, ನಾನು ಯಾರನ್ನ ಹಿಂಗಿರ್ತಾರೆ ಅಂತ ಅಂದ್ಕೊಂಡು ಅವ್ರ ಜೊತೆ ಕೆಲಸ ಮಾಡ್ತೀನಿ, ಅವ್ರು ಹಾಗೆ ಇದ್ದಾರೆ. ಸೊ ಅದೊಂದು ತುಂಬ ಖುಷಿ ಇದೆ. ಆ್ಯಂಡ್ ಸುದೀಪ್ ಸರ್ ಲೈಕ್ ಅವರು ಬರೀ ಆ್ಯಕ್ಟರ್ ಅಲ್ಲ, ಅವರು ಈ ನೋಸ್ ಏನೋ ಎಲ್ಲ ಸೆಟಲ್ಲಿದ್ದಾಗ ಅವರೆಲ್ಲ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಇರೋ ನಾಲೆಜ್ ಅದು ತುಂಬ ಚೆನ್ನಾಗಿದೆ. ಸೊ ಅದನ್ನೆಲ್ಲ ನೋಡಿ ಕಲಿಯೋಕೆ ತುಂಬ ಇತ್ತು. ಅಲ್ಲ, ಅವರು ಗುರುದೇವ್ ಹೊಯ್ಸಳ ಅವ್ರು ನೋಡಿದ್ರಾ? ಸಿನಿಮಾ ನೋಡಿದ್ರು, ಟ್ರೈಲರ್ ಲಾಂಚಿಗೆ ಬಂದಿದ್ರು. ಅವಾಗ ನಾನು ಅವಾಗತ್ತೆ ಫಸ್ಟ್ ಅವ್ರನ್ನ ನೋಡಿದ್ದಷ್ಟೇ, ಅವ್ರು ಬಂದು ಹಗ್ ಮಾಡಿದ್ರು. ಅವಾಗ ನಂಗೆ ಇಮೋಷನಲ್ ಆಗಿದ್ದೆ ಸ್ಟೇಜಲ್ಲಿ. ಸೊ ಅದರಿಂದನೇ ಇವಾಗ ಕಾಸ್ಟಿಂಗ್ ಆಗಿದ್ದ ಮ್ಯಾಕ್ಸ್? ಹಂಗೇನಿಲ್ಲ. ಅದರಲ್ಲಿ ಲೈಕ್ ಮ್ಯಾನೇಜರ್ ಬಾಬು ಸರ್ ಮ್ಯಾನೇಜರ್ ಇದ್ದಿದ್ದು. ಸೊ ಅವರು ಮ್ಯಾಕ್ಸ್ಗೆ ಒಂದು ಆಡಿಷನ್, ಕ್ಯಾರೆಕ್ಟರ್ ಆಡಿಷನ್, ಸೊ ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ಆಡಿಷನ್ಸ್ ಥ್ರೂನೇ ಆಗಿರೋದು. ಸೊ ಅಲ್ಲಿ ಚೆನ್ನೈಗೆ ಹೋಗಿ ಆಡಿಷನ್ ಮಾಡಿ ಮ್ಯಾಕ್ಸ್ ಸಿಕ್ಕಿದ್ದು. ಓಕೆ, ಬಟ್ ಆದ್ರೂ ತುಂಬಾ ಬೇಗ ಅಲ್ಲಿ ನೀವು ಅಂದ್ರೆ ನಿಮಗೆ ಸ್ಕ್ರೀನಿಂದ ಆಚೆ ಜಾಸ್ತಿ ಇರಲಿಲ್ಲ ಕಾಣಿಸ್ಕೊಳ್ಳೋಕೆ, ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಬೇಜಾರಿತ್ತಾ? ಇಲ್ಲ ಲೈಕ್ ಅದೇ ಅಂದರೆ ಇವಾಗ ಮೇ ಬಿ ನಮ್ಮ ಅಪ್ಪ ಅಮ್ಮಂಗೆಲ್ಲ ಅಪ್ಪ ಕಾಲ್ ಮಾಡಿ ಹೇಳಿದರು, ಇನ್ನೊಂದು ಸ್ವಲ್ಪ ಹೊತ್ತು ಇರಬೇಕಿತ್ತು ನೀನು ಹಂಗೆ ಅಂತ. ಬಟ್ ನನ್ನ ಉದ್ದೇಶ ಆ ಪ್ರಾಜೆಕ್ಟಲ್ಲಿ ಇದ್ದಿದ್ದು ನಂಗೆ ಸುದೀಪ್ ಸರ್ ಜೊತೆ ಇರೋಕ್ಕೆ ಸಿಗತ್ತೆ ಸ್ವಲ್ಪ ಟೈಮು ಅನ್ನೋದೇ ಮೇಯ್ನ್ ಉದ್ದೇಶ ಇದ್ದಿದ್ದು. ಕ್ಯಾರೆಕ್ಟರ್ ಓಕೆ, ಒಂದಷ್ಟು ಜನ ನೋಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ, ಮಾಡದಿದ್ರು. ಅಲ್ಲ, ಆ ಸಿನಿಮಾದಲ್ಲೂ ಆಕ್ಚುಲಿ ನಿಮ್ಮಿಂದನೇ ಸ್ಟೋರಿ, ನೀವು ಮತ್ತೆ ಇನ್ನೊಂದು ಪಾತ್ರ ಸುಜಿತ್ ಅವರು, ಅವರಿಂದನೇ ಸ್ಟೋರಿ ಆಕ್ಚುಲಿ ಅವ್ರ ಸುತ್ತಾನೆ ಇರೋದು. ಗುರುದೇವ್ ಹೊಯ್ಸಳದು ಹಂಗೆ, ಈಗ ರಕ್ಕಸಪುರದೊಳಗೂ ಅದೇ ಥರ ಆಗಿದೆ ಆಕ್ಚುಲಿ. ಅದು ಯಾಕೆ ಅಂತಂದರೆ, ನನಗೆ ನಾನೊಂದು ಪಾತ್ರ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಒಂದು ಕಥೆನ ಮುಂದೆ ತೊಗೊಂಡು ಹೋಗ್ಬೇಕು ಅನ್ನೋದು ನಾನು ತುಂಬ ನೋಡ್ತೀನಿ. ಸುಮ್ಮನೆ ಒಂದು ಚೆನ್ನಾಗಿ ಮಾಡಿ ಒಂದು ಫೇಮ್ ಬರುತ್ತೆ ಅನ್ನೋ ಇದಕ್ಕೋಸ್ಕರ ಆಗಲಿ, ಇಲ್ಲ ದುಡ್ಡಿಗೋಸ್ಕರ ಆಗಲಿ ನಾನು ಮಾಡಲ್ಲ. ನನಗೆ ಆದಷ್ಟು ಕಥೆ ಸ್ಟ್ರಾಂಗ್ ಆಗಿದ್ದರೆ, ನನ್ನ ಪಾತ್ರಗಳು ಚೆನ್ನಾಗಿದ್ದರೆ ನಾನು ಮಾಡ್ತೀನಿ. ಮೇ ಬಿ ಅದಕ್ಕೆ ಅನಿಸುತ್ತೆ ಲೈಕ್ ಎಲ್ಲ ಕ್ಯಾರೆಕ್ಟರ್ ಲೈಕ್ ನಾನು ಅದು ಒಂದು ಒನ್ ಆಫ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ನನಗೆ ಇವಾಗ ಸಿಕ್ಕಿರೋದು. ಲೈಕ್ ಒಂದು ಕಮೆಂಟಲ್ಲಿ ಹಾಕಿದ್ರು ಒಬ್ಬರು, ನೆವರ್ ಮಿಸ್ ಅನಿರುದ್ಧ್ ಭಟ್ಸ್ ಫಿಲ್ಮ್ಸ್, ಬಿಕಾಸ್ ಹೊಯ್ಸಳ ಅವ್ರಿದ್ದಿದ್ದ ಫಿಲ್ಮ್ ಹಿಂಗಿತ್ತು, ಒಂದು ಸೋಷಿಯಲ್ ಇಶ್ಯೂ ಬಗ್ಗೆ ಮಾತಾಡೋದಿತ್ತು. ಇದರಲ್ಲಿ ಮ್ಯಾಕ್ಸ್ ಅಲ್ಲಿ ಲೈಕ್ ಅವರಿಂದನೇ ಎಲ್ಲ ಸ್ಟಾರ್ಟ್ ಆಗುತ್ತೆ ಅನ್ನೋದಿತ್ತು. ಇವಾಗ ರಕ್ಕಸಪುರದ ವಿಲನ್ ಆಗಿದ್ದಾರೆ ಅಂತಂದ್ರೆ, ಸೊ ದೇ ಹ್ಯಾವ್ ದಟ್ ಬಿಲೀಫ್, ಇವಾಗ ಇವರಿದ್ರೆ ಏನೋ ಒಂದು ಇರುತ್ತೆ ಅನ್ನೋದು. ಸೊ ಆ ಒಂದು ಭರವಸೆ ನಾವು ಉಳಿಸ್ಕೋಬೇಕಷ್ಟೇ. ಸೊ ಮುಂದೆ ಸೆಲೆಕ್ಟ್ ಮಾಡೋ ಪಾತ್ರಗಳು ಕೂಡ ಹಾಗೆ ಇರುತ್ತೆ. ಸೊ ಅನಿರುದ್ಧ್ ಅವರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಈಗ ತಿಳ್ಕೊಳ್ಳೋದಾದ್ರೆ,
ಎಲ್ಲಿನವರು, ತಂದೆ ತಾಯಿ ಮತ್ತೆ ಯಾರೆಲ್ಲ ಇದ್ದಾರೆ ನಿಮ್ಮ ಮನೆಯಲ್ಲಿ, ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ. ನಾನು ಅದೇ ಹುಟ್ಟಿದ ಸುಳ್ಯದಲ್ಲಿ, ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇದ್ದಾರೆ ಇವಾಗ. ನಂಗೆ ತಮ್ಮ ಇದ್ದಾನೆ ಪ್ರದ್ಯುಮ್ನ ಅಂತ, ಅವನು ಇಂಡಿಯನ್ ನೇವಿಯಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾನೆ ಅವನು. ಸೊ ನೆಕ್ಸ್ಟ್ ಜಾನ್ವರಿಯಿಂದ ವಿಲ್ ಬಿ ಅನ್ ನೇವಿ ಆಫೀಸರ್. ನಾವಿಬ್ಬರೇ ಮಕ್ಕಳು. ಬೆಳೆದಿದ್ದೆಲ್ಲ ಕುಶಾಲನಗರ. 16 ವರ್ಷ 10th ಸ್ಟ್ಯಾಂಡರ್ಡ್ ತನಕ ಕುಶಾಲನಗರದಲ್ಲಿದ್ದೆ. 2 ವರ್ಷ ಉಡುಪಿಯಲ್ಲಿ ಓದಿದ್ದೆ. ಆಮೇಲೆ ಡಿಗ್ರಿಗೆ ಬೆಂಗಳೂರಿಗೆ ಬಂದಿದ್ದು. ಅದು ಪಿ ಯು ಸಿ ಉಡುಪಿಯಲ್ಲಿ 2 ವರ್ಷ ಉಡುಪಿಯಲ್ಲಿ ಓದಿದ್ದು, PPC ಅಲ್ಲಿ ಓದಿದ್ದು. ಆಮೇಲೆ GKVK ಡಿಗ್ರಿ BSc ಅಗ್ರಿಕಲ್ಚರ್ ಮಾಡಿದ್ದು ಅಲ್ಲಿ. ಆವಾಗಲೇ ಶಾರ್ಟ್ ಫಿಲ್ಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಈಗ BSc ಅಗ್ರಿಕಲ್ಚರ್ ಮಾಡಿದ್ಮೇಲೆ ಈ ಶಾರ್ಟ್ ಫಿಲ್ಮ್ ಎಲ್ಲ ಯಾಕೆ ಮಾಡ್ತಿದ್ದೀರಾ? ಪೇರೆಂಟ್ಸ್ ಏನು ಹೇಳಿಲ್ವಾ ಅದಕ್ಕೆ? ಸ್ಟಾರ್ಟಿಂಗ್ ಸರಿ ಹೆದರ್ಕೊಂಡಿದ್ರು ಪಾಪ ಅವರು. ಯಾರಿಗಾದ್ರೂ ಹೆದರಿಕೆ ಆಗತ್ತೆ. ನಾನಾಗಿದ್ರೆ ನನ್ನ ಮಗನ ಬಿಡ್ತಾನೆ ಇರಲಿಲ್ಲ, ಓದಿಸ್ತೀನಿ ಅಂತಂತ ಪಾಪ ಅವರು ಒಂದು ನಂಬಿಕೆ ಇಟ್ಟರು. ಅದೇ ಸ್ಟಾರ್ಟಿಂಗಲ್ಲಿ ಅವ್ರು ಹೇಳಿದ್ರು ಲೈಕ್ ಅಷ್ಟು ಈಸಿ ಇಲ್ಲ ನಮಗೆ ಲೈಫ್, ಲೈಕ್ ಓದಲೇಬೇಕು ನಾವು, ಬೇರೆ ಮಾಡೋಕ್ಕಾಗಲ್ಲ ಅಂತ. ಪಾಪ ಅವ್ರಿಗೂ ಎಕ್ಸ್ಪೋಜರ್ ಇರಲಿಲ್ಲ. ಏನು ತಂದೆ ತಾಯಿ ಏನು ಕೆಲಸ ಮಾಡ್ತಿದ್ರು? ಅವ್ರು ಏನಾಗಿದ್ರು? ಮನೇಲಿ ತೋಟ, ತೋಟ ಇರೋದು. ಅಮ್ಮ ಹೌಸ್ ವೈಫ್. ಸೊ ಓದಿನೇ ಏನೋ ಒಂದು ಮಾಡಬೇಕು ನಾವು ಅನ್ನೋದು ಇತ್ತು. ಸೊ ನನಗೆ ಸಡನ್ ಆಗಿ ಇದೆಲ್ಲ ಸ್ಟಾರ್ಟಿಂಗಲ್ಲಿ ಶಾರ್ಟ್ ಫಿಲ್ಮ್ಸ್ ಅದು ಮಾಡೋದು ನೋಡಿ ಸ್ವಲ್ಪ ಟೆನ್ಷನ್ ಆಗಿದ್ರು. ಆಮೇಲೆ ನಾನು ಅದೇ ಒಂದು ಟ್ರಾನ್ಸ್ಜೆಂಡರ್ ಬಗ್ಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದು ನೋಡಿದಾಗ ಓಕೆ, ಹುಡುಗ ಏನೋ ಸೀರಿಯಸ್ ಆಗಿ ಏನೋ ಮಾಡ್ತಾ ಇದ್ದಾನೆ, ಸುಮ್ಮನೆ ಏನೋ ಅಲ್ಲಿ ಕಾಣಿಸ್ಕೋಬೇಕು, ಫೇಮಸ್ ಆಗಬೇಕು ಅಂತ ಮಾಡ್ತಿರೋದಲ್ಲ, ಏನೋ ಒಂದು ಸೀರಿಯಸ್ ಆಗಿ ಮಾಡ್ತಾ ಇದ್ದಾನೆ ಅವನು ಅಂತ ಹೇಳಿ ಆಮೇಲೆ ಅವ್ರು ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಫೋನ್ ಕಾಲ್ ಮಾಡಿದ್ರು ಅಮ್ಮ, ನೀನು ಮಾಡು ಮಗ, ಏನು ಬೇಕು ಮಾಡ್ತೀಯ, ನಾವು ಇದೀವಿ ಜೊತೆಗೆ ಅಂತಂದಿದ್ರು. ಅದಾದಮೇಲೆ ಅವತ್ತಿಂದ ಇವಾಗವರೆಗೂ ಫುಲ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಯಾ ಅಷ್ಟೇ. ಸೊ ಇವಾಗ ಖುಷಿಯಾಗಿದ್ದಾರಾ? ಅಮ್ಮ ಅವ್ರಿಗೆ ಯಾವುದು, ತಂದೆ ತಾಯಿ ಅವ್ರಿಗೆ ಯಾವ್ದು ಖುಷಿ ಆಯಿತು ಪಾತ್ರ ನೀವು ಇಲ್ಲಿ ತನಕ ಮಾಡಿರೋದ್ರಲ್ಲಿ? ಐ ಥಿಂಕ್ ಮಾಡಿರೋದ್ರಲ್ಲಿ ಅಫ್ಕೋರ್ಸ್ ಇದು ಖುಷಿಯಾಗಿ, ಹೊಯ್ಸಳದಲ್ಲೂ ತುಂಬ ಖುಷಿಯಾಗಿತ್ತು. ಅದು ಫಸ್ಟ್ ಸಿನಿಮಾ ಬೇರೆ, ಆ ಮೂಮೆಂಟು ಚೆನ್ನಾಗಿತ್ತು. ಇವಾಗ ಮೊನ್ನೆ ನನ್ನ ಅಲ್ಲಿ ಥಿಯೇಟ್ರಲ್ಲಿ ರಿವೀಲ್ ಮಾಡಿದ್ರಲ್ಲ, ಅವಾಗ ಅಪ್ಪ ಅಮ್ಮ ಇದ್ರು ಆ ಥಿಯೇಟ್ರಲ್ಲಿ, ಕರೆಸಿದ್ದೆ ನಾನು. ಸೊ ಅವಾಗ ಅದೇ ಸಿಕ್ಕಾಪಟ್ಟೆ ಎಮೋಷನ್ ಅವ್ರಿಗೆ. ಅಂದರೆ ನಮ್ಮ ಕಡೆ ಸಿನಿಮಾ ಕಲ್ಚರ್ ಅಷ್ಟೊಂದು ಇರಲ್ಲ. ಸೊ ಸಿನಿಮಾನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ, ಒಂದು ಕ್ಯಾರೆಕ್ಟರ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡಿಲ್ಲ ಅವರು. ಸೊ ನನ್ನ ಆ ಸ್ಥಾನದಲ್ಲಿ ನೋಡಿ ಐ ಥಿಂಕ್ ತುಂಬ ಇಮೋಷ್ನಲ್ ಆಗಿದ್ರು. ಅದು ಅವ್ರ ಜೊತೆ ಮಾತಾಡೋಕ್ಕೆ ಜಾಸ್ತಿ ಟೈಮ್ ಸಿಕ್ಕಿಲ್ಲ. ಅದಾದಮೇಲೆ ಕಂಟಿನ್ಯೂಸ್ ಬೇರೆ ಬೇರೆ ಥಿಯೇಟರ್ಸ್ ಹೋದ್ವಿ, ಅವ್ರು ಊರಿಗೆ ಹೋದರು. ಸೊ ಮೇ ಬಿ ಇದೆಲ್ಲ ಮುಗಿದು ಒಂದು ವಾರ ಆದಮೇಲೆ ಸೀದಾ ಮನೆಗೆ ಹೋಗಿ ಒಂದು ಸ್ವಲ್ಪ ದಿನ ಇದ್ದು ಸುಳ್ಯ ಹೋಗಿ ಬರ್ತೀನಿ ಅನ್ಸುತ್ತೆ. ಅಂದರೆ ಇವಾಗ ನೀವು ಒಂದು ಹೇಳಿದ್ರಿ, ಇವಾಗ ನೀವು ಚೂಸ್ ಮಾಡ್ಕೊಂಡ್ರಿ ಈ ಥರದೊಂದು ಪಾತ್ ಇದು ಮಾಡಬೇಕು ಅಂತೆಲ್ಲ ಆಯಿತು. ಪ್ಲಸ್ ಈಗ ನೋಡಿ ಆಲ್ಮೋಸ್ಟ್ ಈಗ 10 years ಸ್ಪ್ಯಾನಲ್ಲಿ ಅಂದರೆ ಶಾರ್ಟ್ ಫಿಲಮ್ಸ್ ಅದೆಲ್ಲ ಸೇರಿ ಇವಾಗ ಒಂದು 4-5 ಫಿಲಮ್ಸ್ ಅಷ್ಟೇ ಆಗಿರೋದು. 2023 ಸ್ಟಾರ್ಟ್ ಆಗಿ ಗುರುದೇವ್ ಹೊಯ್ಸಳದಿಂದ ಇಲ್ಲಿ ತನಕ. ಅಂದರೆ ಚೂಸಿಯಾಗಿರ್ಬೇಕು ಹೌದು, ಬಟ್ ಅಟ್ ದ ಸೇಮ್ ಟೈಮ್ ಹಿಂಗೆ ಅಂದರೆ ಇನ್ಕಮ್ ವೈಸ್ ಆಗಿರ್ಬೋದು, ಅಥವಾ ಇದನ್ನು ನನ್ನ ಕರಿಯರ್ ಥರ ಇದನ್ನೇ ನಾನು ಕಾನ್ಸಂಟ್ರೇಟ್ ಮಾಡಿ ಇದನ್ನೇ ಒಂದು ಫಿನಾನ್ಷಿಯಲ್ ಸೋರ್ಸ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೇಕು ಅಂತಿದ್ರೆ ಏನೆಲ್ಲ ಲೈಕ್ ಪ್ರಿಪರೇಷನ್ಸ್ ಇರಬೇಕಾಗುತ್ತೆ ಒಬ್ಬ ಆ್ಯಕ್ಟರ್ಗೆ? ನನಗೆ ಫಸ್ಟ್ ಅಡ್ವೈಸ್ ಇರೋದು, ಒಂದು ಬ್ಯಾಕಪ್ಪಿಗೆ ಒಂದು ಏನೋ ಒಂದು ಕೆಲಸ ಇದ್ದರೆ ಬೆಟರ್ ಆಗುತ್ತೆ. ನಾನು ಎಡಿಟರ್, ಲೈಕ್ ಫ್ರೀಲ್ಯಾನ್ಸ್ ಆಸ್ ಎನ್ ವಿಡಿಯೋ ಎಡಿಟರ್. ಸೊ ನಾನೊಂದು 5 ವರ್ಷದಿಂದ ವಿಡಿಯೋ ಎಡಿಟಿಂಗ್ ಕೆಲಸ ಮಾಡ್ತಿದ್ದೀನಿ. ವೆಡ್ಡಿಂಗ್ ಫಿಲ್ಮ್ಸ್ ಎಲ್ಲ ಎಡಿಟ್ ಮಾಡ್ತೀನಿ, ಶಾರ್ಟ್ ಫಿಲ್ಮ್ಸ್ ಎಡಿಟ್ ಮಾಡ್ತಾ ಇದ್ದೆ. ಆ್ಯಂಡ್ ನನಗದು ಎಡಿಟಿಂಗ್ ಸ್ಕಿಲ್ಸ್ ಕೂಡ ಆ್ಯಕ್ಟಿಂಗೂ ತುಂಬ ಹೆಲ್ಪ್ ಆಯಿತು. ಲೈಕ್ ಒಬ್ಬ ಆ್ಯಕ್ಟರ್ಗೆ ಎಡಿಟಿಂಗ್ ಪರ್ಸ್ಪೆಕ್ಟಿವ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೇಸಿಕಲಿ ಸಮಥಿಂಗ್ ನನಗೆ ಕ್ರಿಯೇಟಿವ್ ಫೀಲ್ಡಲ್ಲೇ ಕೆಲಸ ಮಾಡಬೇಕು ಅಂತ ಇರೋದು. ಸೊ ಎಡಿಟಿಂಗ್ ಈಸ್ ಏನೋ ನನಗೆ ಏನು ಖರ್ಚುಗಳಿದೆ ಅದನ್ನು ನೋಡ್ಕೊಳಕ್ಕೆ, ಸೇವಿಂಗ್ಸ್ ಮಾಡಿ ದೊಡ್ಡ ಇದು ಮಾಡೋಕ್ಕಲ್ಲ, ನಂದು ಏನು ಖರ್ಚುಗಳಿದೆ ಅದಕ್ಕೆ ಇವಾಗಲೂ ಮಾಡ್ತಿದ್ದೀನಿ. ಇವಾಗ ಇದೆಲ್ಲ ಮುಗಿಸ್ಕೊಂಡು ಒಂದು ಪ್ರಾಜೆಕ್ಟ್ ಎಡಿಟ್ ಮಾಡ್ಬೇಕು, ನಂಗೆ ಹೋಗಿ ಕೆಲಸ ಇದೆ. ಸೊ ಅದು ಯಾಕೆ ಬೇಕು ಎಡಿಟರ್ ಪಾರ್ಟ್ ಟೈಮ್ ಆ್ಯಕ್ಟರ ನೀವು? ಸದ್ಯಕ್ಕೆ ಹಂಗಿದೆ, ನೆಕ್ಸ್ಟ್ ಅದು ಸ್ವಲ್ಪ ಚೇಂಜ್ ಆಗಬೇಕು. ಅದು ಯಾಕೆ ಹಾಗೆ ಇರಬೇಕು ಅಂತಂದರೆ, ಒಂದು ಸುಮಾರು ಇವಾಗ ಬರೀ ನಾನು ಆ್ಯಕ್ಟಿಂಗ್ನಷ್ಟೇ ನಾನು ನಂಬ್ಕೊಂಡಿದ್ರೆ, ಫೈನಾನ್ಷಿಯಲ್ ಸೆಕ್ಯೂರಿಟಿಗೆ ನಾನು ಆ್ಯಕ್ಟಿಂಗ್ನಷ್ಟೇ ನಂಬ್ಕೊಂಡಿದ್ರೆ ಐ ವಿಲ್ ಮೇಕ್ ರಾಂಗ್ ಡಿಸಿಷನ್ಸ್. ದುಡ್ಡುಗೋಸ್ಕರ ಯಾವ್ದಾದ್ರು ಸಿನಿಮಾ ಮಾಡೋದಾಗಿರ್ಬೋದು. ಇವಾಗ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಮನೇಲಿ ಅಷ್ಟೊಂದು ಸಪೋರ್ಟ್ ಮಾಡೋಕ್ಕೆ ಪಾಪ ಅವರು ಕಷ್ಟ ಆಗತ್ತೆ. ನಾನು ಯಾವಾಗಲೂ ಅವ್ರನ್ನ ಕೇಳ್ಕೊಂಡಿರೋಕ್ಕಾಗಲ್ಲ. ಸೊ ಆ ಒಂದು ಪ್ರೆಷರಿಂದ ಆಗಿರ್ಬೋದು, ಏನು ಇವಾಗ ಫ್ರೆಂಡ್ಸ್ ಅವರು ಇವರು ಎಲ್ಲರೂ ದುಡಿತಿರ್ತಾರೆ, ನಾವು ಏನು ದುಡ್ಡಿಲ್ಲ ಅಂತ ಹೇಳಿ ಆ ಒಂದು ಪ್ರೆಷರಿಂದ ವಿಲ್ ಮೇಕ್ ರಾಂಗ್ ಚಾಯ್ಸಸ್. ಆವಾಗ ರಾಂಗ್ ಫಿಲ್ಮ್ಸ್ ಆಗುತ್ತೆ. ಸೊ ನನಗೆ ಯಾಕೆ ಆ ಒಂದು ಫ್ರೀಡಮ್ ಇದೆ ಅಂತಂದ್ರೆ ನಾನು ಅದನ್ನು ಮಾಡ್ಕೊಂಡಿದ್ದೀನಿ, ಆ ಫ್ರೀಡಮ್ನ ನಾನು. ಸೊ ನನಗೆ ಇವಾಗ ಐ ಆಮ್ ನಾಟ್ ವರಿಡ್. ಅದೇ ಇನ್ನೊಂದು ಇದಾಗಿನೂ ನಂಗೆ ಇನ್ನೊಂದು ವರ್ಷ 2 ವರ್ಷ ಏನು ಮಾಡಿಲ್ಲ ಅಂದ್ರೆ ಐ ಆಮ್ ಓಕೆ. ಲೈಕ್ ಫಿನಾನ್ಷಿಯಲಿ ಕೂಡ ಓಕೆ, ಆ್ಯಸ್ ಅನ್ ಆ್ಯಕ್ಟರ್ ಕೂಡ ಐ ಆಮ್ ಓಕೆ. ಲೈಕ್ ನನಗೆ
ಸುಮ್ಮನೆ ಕಾಣಿಸ್ಕೊಳ್ತಿರ್ಬೇಕು ಅಂತ ನಾನು ಸಿನಿಮಾ ಮಾಡಲ್ಲ. ನನಗೆ ಮಾಡಿದರೆ ನೆನ್ಪಿಟ್ಕೊಳ್ಳೋ ಥರ ಸಿನಿಮಾ ಮಾಡಬೇಕು ಅಂತ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್, ಆ್ಯಂಡ್ ಅದನ್ನೇ ಮಾಡ್ತೀನಿ ಕೂಡ. ಒಳ್ಳೇದು ಅದು ಆ್ಯಕ್ಚುಲಿ. ಬಿಕಾಸ್ ಇಲ್ಲಾಂದ್ರೆ ನಮಗೂ ಈಗ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದು ನಿಮ್ಮ ಸಿನಿಮಾಗಳ ಮೇಲೆ. ಇಲ್ಲಾಂದ್ರೆ ಸುಮ್ಮನೆ ಓಕೆ ಇವರು ಯಾವುದೋ ಸಿಕ್ಕಿದೆಲ್ಲ ಮಾಡ್ತಿದ್ದಾರೆ. ಇಲ್ಲ ಅದು ಮಾಡಲ್ಲ. ಅದು ಇವಾಗ ವಿಲನ್ ಆಗಿದ್ದೀನಿ ಅಂತ ಹೇಳಿ ಎಲ್ಲ ವಿಲನ್ ಕ್ಯಾರೆಕ್ಟರ್ ಕರೆದು ಒಂದೊಳ್ಳೆ ಸಿಕ್ಕಾಪಟ್ಟೆ ಅನ್ನಲ್ಲ, ಒಂದಷ್ಟು ದೊಡ್ಡ ಪೇಮೆಂಟ್ ಇದೆ ಅಂತ ಹೇಳಿ ದೊಡ್ಡ ಸ್ಟಾರ್ ಇದ್ರೂ ನನಗೆ ಕಥೆ ಕನ್ವಿನ್ಸ್ ಆಗೋ ತನಕ, ನನಗೆ ಕ್ಯಾರೆಕ್ಟರ್ ಇಷ್ಟ ಆಗೋ ತನಕ ನಾನು ಅದನ್ನು ಮಾಡಲ್ಲ ಅಷ್ಟೇ. ಅದಂತೂ ಲೈಕ್ ಬೇಕಿದ್ರೆ ಹೈಲೈಟ್ ಮಾಡಿ ಹಾಕಿ ನಾನು ಎಸ್. ನನಗೆ ಅಂಟಿಲ್ ಈ ಕಾರಣಕ್ಕೋಸ್ಕರ ನಾನು ರೈಟಿಂಗ್ ಕೂಡ ಕಲ್ತ್ಕೊಂಡಿದ್ದು. ಅಂದರೆ ಒಂದು ಒಳ್ಳೊಳ್ಳೆ ಟೀಮ್ ಇದೆ ನಂಗೆ ಪರಿಚಯ ಇರೋರ ಜೊತೆ ಒಂದಷ್ಟು ರೈಟಿಂಗ್ ಬೇಸಿಕ್ಸ್ ಆದರೂ ಗೊತ್ತಿರಬೇಕು ಒಬ್ಬ ಆ್ಯಕ್ಟರ್ಗೆ. ಬಿಕಾಸ್ ಒಂದು ಕತೆ ಕೇಳಿದಾಗ ಜಡ್ಜ್ ಮಾಡೋಕೆ ಗೊತ್ತಿರಬೇಕು. ಸಿ ಅಗೇನ್ ನಾವು ಚೆನ್ನಾಗಿದೆ ಅಂತ ಅನ್ಕೊಂಡು ಮಾಡ್ತೀವಿ, ಬಟ್ ಅದೆಲ್ಲದು ಎಲ್ಲರಿಗೂ ಇಷ್ಟ ಆಗಬೇಕು ಅಂತಿಲ್ಲ. ಬಟ್ ನನಗೆ ಪರ್ಸ್ನಲಿ ಐ ಶುಡ್ ಲವ್ ದ ಕ್ಯಾರೆಕ್ಟರ್. ಒಂದು ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಓಕೆ ಯಾವಾಗ ಶೂಟಿಂಗ್ ಮಾಡಿಲ್ಲ ಅಂತ ಅನ್ನಿಸ್ಬೇಕು. ಸುಮ್ಮನೆ ಆ ಒಂದು ಎನರ್ಜಿ ಸ್ಕ್ರಿಪ್ಟೇ ಕೊಡಬೇಕು. ಆ ಎನರ್ಜಿ ಸ್ಕ್ರಿಪ್ಟ್ ಕೊಡ್ತಿಲ್ಲ ಅಂತಂತಂದ್ರೆ ನಾನು ಮಾಡಲ್ಲ. ಅಂಡ್ ಅಗೇನ್ ಇವಾಗ ಈ ಥರ ಸ್ಟಾರ್ಡಮ್ ಅಥವಾ ಸ್ಟಾರ್ ವ್ಯಾಲ್ಯೂ ಇರುವಂತಹ ಆ್ಯಕ್ಟರ್ಸಿಗೆ ಹಂಗೆ ನೋಡೋಕೋದ್ರೆ ಈಗ ಲಾಸ್ಟ್ ಆ್ಯಕ್ಚುಲಿ ಒಂಥರ ಸ್ಟಾರ್ ವ್ಯಾಲ್ಯೂ ಇರೋ ಥರ ಆ್ಯಕ್ಟರ್ ನಮ್ಮಲ್ಲಿ ಬಂದಿರೋದು ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಧನಂಜಯ್ ಸರ್ರೇ ಮೋಸ್ಟ್ಲಿ ಅವರೇ ಲಾಸ್ಟ್ ಅನ್ಸುತ್ತೆ. ಅದಾದ್ಮೇಲೆ ಯಾರೋ ಒಬ್ಬ ಸ್ಟಾರ್ ವ್ಯಾಲ್ಯೂ ಥರ ಸ್ಟಾರ್ ರೇಂಜ್ ಅಂದರೆ ರಿಷಬ್ ಶೆಟ್ಟಿ ಸರ್ ಇವಾಗ ಕಾಂತಾರ ಬಂತು ಅದಾಯಿತು. ಬಟ್ ಅವ್ರು ಮೊದಲಿಂದ ಇದ್ರು ತುಂಬ ಹಿಂದೆಯಿಂದ ಕೂಡ, ಬೆಲ್ ಬಾಟಮ್ ಮಾಡಿದ್ರು ಅದೆಲ್ಲ ಇತ್ತು. ಬಟ್ ಈಗ ಒಂಥರ ಸ್ಟಾರ್ ಓಕೆ ಕ್ರೌಡ್ ಪುಲ್ಲರ್ ಥರ ಯಾರೋ ಒಬ್ಬ ಸ್ಟಾರ್ ಹುಟ್ಕೊಳ್ಳೋದು ಅದೆಲ್ಲ ಸ್ವಲ್ಪ ಕಷ್ಟ ಸಾಧ್ಯ ಅನ್ನೋ ಥರ ಪರಿಸ್ಥಿತಿ ಇವಾಗ ಆ್ಯಕ್ಚುಲಿ. ಅದನ್ನು ಹೆಂಗೆ ಬ್ರೇಕ್ ಮಾಡ್ಬೋದು ನಿಮ್ಮ ಪ್ರಕಾರ? ವಾಟ್ ಈಸ್ ಯುವರ್ ಐಡಿಯಾ? ನಾನು ಸ್ಟ್ರಾಂಗ್ ಬಿಲೀವರ್ ಆಫ್ ಸ್ಟಾರ್ಡಮ್ ಈಸ್ ನಾಟ್ ತುಂಬ ಟೈಮ್ ಇರಲ್ಲ ಅಂತ ಬಿಲೀವ್ ಮಾಡ್ತೀನಿ. ಯಾಕಂದರೆ ಮುಂಚೆ ಆದರೆ ಲೈಕ್ ಸಿನಿಮಾ ಬರ್ತಿದ್ದು ಕಡಿಮೆ ಇತ್ತು ಆ್ಯಂಡ್ ಜನರಿಗೆ ಸಿನಿಮಾ ವಾಸ್ ಸಮಥಿಂಗ್, ನಾನು ಹೇಳಿದ್ನಲ್ಲ ಗೊತ್ತೇ ಇಲ್ಲ ನಾವು ಅದನ್ನು ಮಾಡಬಹುದು ಅಂತ ಗೊತ್ತಿಲ್ಲ, ಒಂಥರ ಮ್ಯಾಜಿಕಲ್ ವರ್ಲ್ಡ್ ಥರ ಇತ್ತು. ಸೊ ಯಾರೋ ಸಿನಿಮಾದವರು ಅಂತಂದರೆ ಒಂದು ಬೇರೆನೇ ಒಂದು ಕ್ಯಾರಿಸ್ಮಾ ಇರ್ತಿತ್ತು. ಇವಾಗ ಲೈಕ್ ಎಲ್ಲರೂ ಶಾರ್ಟ್ ಫಿಲ್ಮ್ ಮಾಡ್ತಾರೆ, ಎಲ್ಲರೂ ಫಿಲ್ಮ್ ಮಾಡೋದ್ರಿಂದ ಯಾರು ಆ ಥರ ಯಾರು ಮುಂಚೆ ಆಗ್ತಿದ್ದ ಥರ ಸೆಲೆಬ್ರೇಟ್ ಮಾಡಿ ಆರಾಧನೆ ಮಾಡೋ ಲೆವೆಲ್ಗೆಲ್ಲ ಚಾನ್ಸೇ ಇಲ್ಲ. ಆ ಥರ ಮನುಷ್ಯರು ಕೂಡ ಇಲ್ಲ ನಾವು. ಐ ಥಿಂಕ್ ಅದೇ ನೀವು ಹೇಳೋ ಕ್ರೌಡ್ ಪುಲ್ಲರ್ ಯಾರು ಮಾಡ್ತಾರೆ ಅವರು ಸ್ಟಾರ್ಸ್ ಆಗ್ತಾರೆ. ಆ್ಯಂಡ್ ನನಗೆ ಇವಾಗ ಐ ಡೋಂಟ್ ಬಿಲೀವ್ ನಾನು ಇನ್ನು ಕ್ರೌಡ್ ಪುಲ್ಲಲ್ಲಿ ಇವಾಗ ಬಂದಿರೋದು ಏನಿದ್ರು ರಾಜ್ ಸರ್ ಫ್ಯಾನ್ಸ್ ಅವ್ರು ಬಂದಿರೋರಿಗೆ ಇಷ್ಟ ಆಗಿದೆ. ನಾನು ನೆಕ್ಸ್ಟ್ ಸಿನಿಮಾ ಚೆನ್ನಾಗಿ ಮಾಡಿ ಹಿಂಗೆ ರೆಸ್ಪಾನ್ಸ್ ಬಂತು ಅಂದಾಗ ಮೇ ಬಿ ಅವಾಗ ನಾನು ಒಬ್ಬ ಕ್ರೌಡ್ ಪುಲ್ಲರ್ ಆಗ್ತೀನಿ. ಇವಾಗ ಸದ್ಯಕ್ಕೆ ಐ ಡೋಂಟ್ ಬಿಲೀವ್ ಐ ಆಮ್ ಒನ್. ಆ್ಯಂಡ್ ಐ ಥಿಂಕ್ ಒಳ್ಳೆ ಆ್ಯಕ್ಟರ್ ಆಗಬೇಕು ಫಸ್ಟ್. ಒಳ್ಳೆ ಆ್ಯಕ್ಟರ್ ಆಗಿದ್ದಾಗಲೇ ಐ ವಾಂಟ್ ಟು ಬಿ ಅ ಗುಡ್ ಆ್ಯಕ್ಟರ್. ನನಗೆ ಸ್ಟಾರ್ ಆಗಿಲ್ಲ ಅಂದ್ರೂ ಲೈಕ್ ಸ್ಟಾರ್ ಆಗಬೇಕು ಅಂತ ನನಗೆ ಇಲ್ವೇ ಇಲ್ಲ. ಐ ವಾಂಟ್ ಟು ಬಿ ಅ ಗ್ರೇಟ್ ಆ್ಯಕ್ಟರ್, ನಾಟ್ ಜಸ್ಟ್ ಅ ಗುಡ್ ಆ್ಯಕ್ಟರ್. ನಂಗೆ ಒನ್ ಆಫ್ ದ ಗ್ರೇಟ್ಸಲ್ಲಿ ನನ್ನ ಹೆಸರು ಬರಬೇಕು ಅನ್ನೋದು ಅದೊಂದೇ ಆಸೆ. ಆ್ಯಂಡ್ ನಂದೊಂದು ಪೊಟೆನ್ಷಿಯಲ್ ಏನಿದೆ ಅದನ್ನು ಮ್ಯಾಕ್ಸಿಮಮ್ ರೀಚ್ ಮಾಡಬೇಕು. ಲೈಕ್ ಅದು ಅದೇ ಅಂದರೆ ಇವಾಗ ಹೆಂಗೆ ಅಂತಂದರೆ ನಮ್ಮ ಅಮ್ಮಂಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಒಂದು ಬಿಂದಿಗೆ ಲೈಕ್ ಪಾತ್ರೆಯಲ್ಲಿ ನೀರು ಹಾಕ್ತೀವಲ್ಲ, ಒಂದಿಷ್ಟೇ ನೀರು ತುಂಬಿಸಿರ್ತೀವಿ, ನೋಡೋರಿಗೆ ಓಕೆ ಅದು ಫುಲ್ ಆಗಿದೇನೋ ಅಂತ ಅನ್ಸುತ್ತೆ. ಬಟ್ ಆ ಪಾತ್ರೆ ಗೊತ್ತಿರುತ್ತೆ ನಾನು ಇನ್ನೂ ಎಷ್ಟು ನೀರು ತುಂಬಿಸ್ಕೊಳ್ಬೋದು ಅಂತ. ಸೊ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಗೊತ್ತು ನಾನು ಇನ್ನೂ ಎಷ್ಟು ಪೊಟೆನ್ಷಿಯಲ್ ಇದೆ ನನಗೆ ಅನ್ನೋದು ಗೊತ್ತು. ಆ್ಯಂಡ್ ಇದೆ ಅಂತಂದರೆ ಇವಾಗಲೇ ಇದೆ ಅಂತಲ್ಲ, ಅದು ನಾನು ಕಲ್ತ್ಕೊಂಡು ಹೋದರೆ ನನಗೆ ಆ ಪೊಟೆನ್ಷಿಯಲ್ ಇದೆ ಅನ್ನೋದು ಗೊತ್ತು. ಸೊ ಅದಕ್ಕೆ ತಕ್ಕಂಗೆ ಐ ಜಸ್ಟ್ ವಾಂಟ್ ಟು ಕೀಪ್ ರೀಚಿಂಗ್ ಮೈ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎವ್ರಿ ಕ್ಯಾರೆಕ್ಟರ್ಸ್. ಅದನ್ನು ಮಾಡ್ತಾ ಹೋಗಬೇಕು. ಸೊ ಆವಾಗ ನಾನು ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ ಆಗ್ತೀನಿ ಅಂತ ಅನ್ಸುತ್ತೆ. ಓಕೆ. ಆ್ಯಂಡ್ ಯಾ ಈಗ ನಿಮ್ಮ ಈಗ ನೀವು ಸಿಕ್ಕಿರೋ ಅಂದರೆ ಅವಕಾಶಗಳಾಗಿರ್ಬೋದು, ಅದರಲ್ಲಿ ನೀವು ಶೈನ್ ಆಗೋ ಥರ ನೀವು ಪರ್ಫಾರ್ಮ್ ಮಾಡಿದ್ದೀರಾ. ಬೇರೆ ಕಡೆ ಅಂದರೆ ಬೇರೆ ಲ್ಯಾಂಗ್ವೇಜಿಂದ ಆಫರ್ಸ್ ಬಂದು ಆರ್ ಯು ಓಪನ್ ಫಾರ್ ಇಟ್ ಅಂತ ಹೇಗೆ ತಗೋತೀರಾ ನೀವು? ಮಾಡ್ತೀರಲ್ಲ ಅಂದರೆ ಚೆನ್ನಾಗಿತ್ತು ಅಂತಂದರೆ ನನಗೆ ಐ ಆಮ್ ಆಲ್ಮೋಸ್ಟ್ ಫ್ಲೂಯೆಂಟ್ ಇನ್ ತೆಲುಗು. ಸ್ವಲ್ಪ ಆಲ್ಮೋಸ್ಟ್ 50% ಬರುತ್ತೆ, ಸ್ವಲ್ಪ ಎಫರ್ಟ್ ಹಾಕಿರೋ ಬರುತ್ತೆ. ಆ್ಯಂಡ್ ನಂದು ರೂಮ್ಮೇಟ್ ಮಲಯಾಳಿ. ಸೊ ಮಲಯಾಳಂ ಕಲಿಬೇಕು, ಕಲಿಯೋಕ್ಕಾಗಿಲ್ಲ ನೀಟಾಗಿ. ಬಟ್ ಐ ಹ್ಯಾವ್ ಬಿನ್ ಲೈಕ್ ಮಲಯಾಳಂ ಸುತ್ತಮುತ್ತ ಕೇಳಿಸ್ತಾ ಇದ್ದಾಗ ಲ್ಯಾಂಗ್ವೇಜ್ ನಿಮಗೆ ಫೆಮಿಲಿಯರ್ ಇರುತ್ತೆ. ಸೊ ಮಲಯಾಳಂಗೂ ಆದರೂ ಓಕೆ, ತಮಿಳ್ ಕೂಡ ಒಂದು ಲೆವೆಲ್ಗೆ ಬರುತ್ತೆ. ಸೊ ಎನಿ ಲ್ಯಾಂಗ್ವೇಜ್ ಇಸ್ ಫೈನ್. ಬಟ್ ನನಗೆ ನಮ್ಮ ಇದರಲ್ಲೇ ಏನೋ ಒಂದು ಮಾಡಬೇಕು ಅಂತಿರೋದು. ಅದು ನಾನು ಲೈಕ್ ಎಲ್ಲಿ ಹೋದ್ರೂ ಕೊನೆಗೆ ನಾವು ನಮ್ಮ ಮನೆಗೆ ಬರ್ತೀವಲ್ಲ. ಸೊ ನಮ್ಮ ಕನ್ನಡ ಸಿನಿಮಾದಲ್ಲಿ ನಾನು
ಐ ವಾಂಟ್ ಟು ಶೈನ್ ಅನ್ನೋದು ಇರೋದು. ಹಂಗಂತ ಬೇರೆದು ಮಾಡಲ್ಲ ಇದು ಅಂತಲ್ಲ, ಬಿಕಾಸ್ ಅಲ್ಲೂ ಕೂಡ ಕಲಿಯೋಕೆ ಸಿಗುತ್ತೆ. ಆಸ್ ಅನ್ ಆ್ಯಕ್ಟರ್ ಆಗಿರ್ಬೋದು, ಅಲ್ಲಿರೋ ಒಂದು ಲೆಜೆಂಡ್ಸ್ಗಳಾಗಿರ್ಬೋದು, ಅಲ್ಲಿರೋ ಟೆಕ್ನಿಷಿಯನ್ಸ್ಗಳಿಂದ ಕಲಿಯೋಕೆ ಸುಮಾರು ಸಿಗುತ್ತೆ. ಎಲ್ಲೆಲ್ಲ ದೆರ್ ಇಸ್ ಅ ಸ್ಪೇಸ್ ಟು ಲರ್ನ್, ಎಲ್ಲೆಲ್ಲ ದೆರ್ ಇಸ್ ಅ ಸ್ಪೇಸ್ ಟು ಗ್ರೋ ಫಾರ್ ಮೀ ಆಸ್ ಅ ಪರ್ಸನ್, ಫಾರ್ ಮೀ ಆಸ್ ಅನ್ ಆ್ಯಕ್ಟರ್, ಐ ವಿಲ್ ಗೋ. ಆ್ಯಂಡ್ ನೋ ಬಡಿ ಕ್ಯಾನ್ ಸ್ಟಾಪ್ ಮೀ ಲೈಕ್ ಫ್ರಮ್ ಡೂಯಿಂಗ್ ದ್ಯಾಟ್. ಐ ವಿಲ್ ಗೋ ಆ್ಯಂಡ್ ಡೂ ಇಟ್. ಕಲ್ತ್ಬಿಟ್ಟು ಪುನಃ ಬರ್ತೀನಿ, ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಇಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನು, ಒಳ್ಳೊಳ್ಳೆ ಪಾತ್ರಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಓಕೆ, ಅನಿರುದ್ಧ್ ಅಂದರೆ ಈಗ ನೀವು ಎಂಟರ್ ಆಗಿರೋದು 2023 ಅಂದರೆ ಮೇನ್ ಸ್ಟ್ರೀಮ್ ಸಿನಿಮಾಗೆ. ಅಂದರೆ ಈಗ ಮೋಸ್ಟ್ಲಿ ಬೇರೆಯವ್ರು ಯಾರು ಅಂದರೆ ಬರಬೇಕು ಸಿನಿಮಾಗೆ ಬರಬೇಕು, ಕನ್ನಡ ಸಿನಿಮಾಗೆ ಬರಬೇಕು, ಕನ್ನಡ ಸಿನಿಮಾ ಅಂದರೆ ಈ ಥರ ಜನ ನೋಡೋ ಥರ ಮಾಡ್ಕೋಬೇಕು ಅಂತ ಯಾರು ಅನ್ಕೊಂತಿದಾರಲ್ಲ, ಮೋಸ್ಟ್ಲಿ ಅವರಿಗೆ ನಿಮ್ಮ ಆನ್ಸರ್ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ಆ ಥರದೊಂದು ಪ್ರಶ್ನೆ. ಅಂದರೆ ಈಗ ನಾವು ತುಂಬ ಡೈಲಿ ಬೇಸಿಸಲ್ಲಿ ಅಂದರೆ ವೀಕ್ಲಿ ಬೇಸಿಸಲ್ಲಿ ಇಷ್ಟು ಒಂದು 7 to 8 ಫಿಲ್ಮ್ಸ್ ರಿಲೀಸ್ ಆಗ್ತಿರೋದು, ಅದರಲ್ಲಿ ಸಾಕಷ್ಟು ಟ್ಯಾಲೆಂಟ್, ಅಂದರೆ ಬೇರೆ ಬೇರೆ ಕಾರಣಗಳಿಗೆ ಜನ ಅದನ್ನು ನೋಡ್ತಾ ಇಲ್ಲ. ಈಗ ನಿಮ್ಮ ಜೊತೆಗೂ ಆಲ್ಮೋಸ್ಟ್ 12 ಫಿಲ್ಮ್ಸ್ ಏನೋ ಬಂದಿತ್ತು. ಸೊ ಏನೋ ಬೇರೆ ಬೇರೆ ಕಾರಣ, ಒಟ್ಟಿಗೆ ಅಷ್ಟೊಂದು ಬಂದಿರೋದ್ರಿಂದನೋ ಅಥವಾ ಕರೆಕ್ಟಾಗಿ ಅವರಿಗೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಹಣ ಇಲ್ದಿರೋದ್ರಿಂದ, ಅಥವಾ ಸ್ಟ್ರಾಟಜಿ ಇಲ್ದಿರೋ, ಅಥವಾ ಏನೋ ರೈಟಿಂಗ್ ಇಶ್ಯೂಸ್ ಅಥವಾ ವಾಟ್ ಎವರ್ ಇಟ್ ಈಸ್, ಸುಮಾರು ಜನದ್ದು ಟ್ಯಾಲೆಂಟ್ ಅಲ್ಲಿ ವೇಸ್ಟ್ ಆಗ್ತಿದೆ. ಕೆಲವರು ತುಂಬ ಪ್ರಿಪೇರ್ ಆಗದೆ ಬಂದಿರ್ತಾರೆ, ಅಥವಾ ತುಂಬ ಸ್ಕಿಲ್ಸ್ ಇದ್ರೂ ಯಾವುದೋ ಒಂದು ಒಳ್ಳೆ ಫಿಲಮಲ್ಲಿ ಅವರು ಇಲ್ಲದೆ ಇರೋ ಕಾರಣ ಅವ್ರದ್ದು ಟ್ಯಾಲೆಂಟ್ ಆಚೆ ಬರ್ತಿರಲ್ಲ ಅಥವಾ ಗೊತ್ತಾಗ್ತಿರಲ್ಲ, ಹಾಗೆಲ್ಲ ಇರುತ್ತೆ. ಕನ್ನಡದಲ್ಲಿ ಅಂತೆಲ್ಲ ಎಲ್ಲ ಕಡೆ ಆಗ್ತಿದೆ. ಬಟ್ ನೀವು ಕನ್ನಡದಲ್ಲಿ ಓಕೆ ನಾನೇನೋ ಒಂದು ಹೊಸದಾಗಿ ನಿಚ್ ಕ್ರಿಯೇಟ್ ಮಾಡ್ಕೊಳ್ಬಹುದು, ಪ್ರೊವೈಡೆಡ್ ಅಂದರೆ ಇಲ್ಲಿ ತುಂಬ ಅಷ್ಟರ ಮಟ್ಟಿಗೆ ಅಂದರೆ ಸ್ಕ್ರಿಪ್ಟ್ ವೈಸ್ ಅಥವಾ ರೈಟಿಂಗ್ ವೈಸ್ ತುಂಬ ಕೃಷಿ ನಡೆಯುತ್ತೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಆ್ಯಕ್ಚುಲಿ ಪಾಸ್ಟ್ ಫ್ಯೂ ಇಯರ್ಸ್ ಇಂದ ನಾವು ಅಬ್ಸರ್ವ್ ಮಾಡ್ತಿರೋತಾರೆ. ಅಂದರೆ ಯಾವುದೋ ಒಂದು ಕೆಲವೊಂದು ಟೀಮ್ ಮಾತ್ರ, ಒಂದು 4 to 5 ಟೀಮ್ಸ್ ಮಾತ್ರ ದೇ ಆರ್ ವೆರಿ ಸೀರಿಯಸ್ ಅಬೌಟ್ ರೈಟಿಂಗ್ ಅಂಡ್ ಅದೆಲ್ಲ. ಅದ್ಬಿಟ್ಟು ಮತ್ತು ಅಂಥದ್ರಲ್ಲೂ ನೀವು ಓಕೆ ನಾನೊಂದು ನಿಚ್ ಕ್ರಿಯೇಟ್ ಮಾಡ್ಬೋದು, ಇಲ್ಲಿ ಕನ್ನಡ ಇಂಡಸ್ಟ್ರಿಲಿ ನನ್ನದೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಬೋದು ಅನ್ನೋ ಥರ ನಂಬಿಕೆ ನಿಮಗೆ ಹೆಂಗೆ ಬಂತು ಅಂತ? ಫಸ್ಟ್ ಅದು ಯಾಕೆ ವರ್ಕ್ ಆಗ್ತಿಲ್ಲ ಅನ್ನೋದು ಲೈಕ್ ಯು ನೆವರ್ ನೋ. ಅಂದರೆ ಇವಾಗ ಎಲ್ಲರೂ ನನಗಿಂತ ಸೂಪರ್ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಇದ್ದಾರೆ, ಬಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ಆ ಹಾರ್ಡ್ ವರ್ಕ್ ಏನಿದೆ ಅದೊಂದು ರೈಟ್ ಡೈರೆಕ್ಷನ್ ಇರಬೇಕು. ನಾನೇ ಕೆಲವೊಂದು ಲೈಕ್ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಒಂದು ಶಾರ್ಟ್ ಫಿಲ್ಮ್ ಎಡಿಟ್ ಮಾಡಿದ್ದೆ. ಅವರು ಒಬ್ರು ಆ್ಯಕ್ಟ್ರು ಯಾವುದೋ ಲಿಟ್ರಲಿ ಆ ಗಾರ್ಬೇಜ್ ಡಂಪ್ ಮಾಡ್ತಾರಲ್ಲ, ಅಲ್ಲೊಂದು ಫೈಟ್ ಸೀಕ್ವೆನ್ಸ್ ಮಾಡಿ ಕಾಲು ಗಾಯ, ಗ್ಲಾಸ್ ಪೀಸೆಲ್ಲ ಚುಚ್ಕೊಂಡು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದ್ದಾರೆ. ಆ್ಯಕ್ಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇಟ್ ವಾಸ್ ಅ ವೆರಿ ಬ್ಯಾಡ್ ಶಾರ್ಟ್ ಫಿಲ್ಮ್. ಲೈಕ್ ನನಗೆ ಅದು ಇದೇ ಅನಿಸಿರಲಿಲ್ಲ. ಸೊ ಲೈಕ್ ಅಷ್ಟು ಕಷ್ಟಪಟ್ಟು ಇಫ್ ನಥಿಂಗ್ ಎಲ್ಸ್ ಈಸ್ ವರ್ಕಿಂಗ್ ಔಟ್, ಆವಾಗ ಲೈಕ್ ವಾಟ್ ಇಸ್ ದ ಯೂಸ್ ಅಲ್ವಾ ನಾವು. ಸೊ ಅದಕ್ಕೆ ಲೈಕ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಆದಷ್ಟು ಎಷ್ಟು ಕಲ್ತ್ಕೋತೀವಿ, ಆವಾಗ ನಮಗೊಂದು ಜಡ್ಜ್ಮೆಂಟ್ ಸಿಗತ್ತೆ ಯಾವ ಥರ ಸಿನಿಮಾ ಮಾಡಬೇಕು ಅನ್ನೋದು. ಆ್ಯಂಡ್ ಆ ಜಡ್ಜ್ಮೆಂಟ್ ಯುನೋ ಒಂದಲ್ಲ ಒಂದಿನ ಕರೆಕ್ಟ್ ಆಗತ್ತೆ. ಇವಾಗ ಹೊಯ್ಸಳ ಮಾಡಿದ್ದದು ಕ್ಯಾರೆಕ್ಟರ್ ಜಡ್ಜ್ಮೆಂಟ್ ಒಂದು ಸ್ವಲ್ಪ ಇತ್ತು, ಮಾಡಿದ್ದದು ಸಿನಿಮಾ ವರ್ಕ್ ಆಗಿಲ್ಲ. ಬಟ್ ಅದರಿಂದ ಒಂದಷ್ಟು ಆಪರ್ಚುನಿಟೀಸ್ ಬಂತು. ಸೊ ಕೊನೆಗೆ ರಕ್ಕಸಪುರ ಬರಬೇಕು ಅಂದ್ರೂ ಅದು ಆ ಸಿನಿಮಾನೇ ಕಾರಣ ಆಯ್ತಲ್ವ. ಸೊ ಇಟ್ ಮೇನ್ಲಿ ಡಿಪೆಂಡ್ಸ್ ಆನ್ ಯುವರ್ ಜಡ್ಜ್ಮೆಂಟ್. ಆಮೇಲೆ ಸೆಕೆಂಡ್ ಕ್ವಶನ್ ಅದೇ ಇವಾಗ ರೈಟಿಂಗ್ ಹೆಂಗೆ. ಸೊ ಅದು ಕೂಡ ಲೈಕ್ ಯಾರ ಜೊತೆ ಇರ್ತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅಂದರೆ ನನ್ಗೆ ಗೊತ್ತಿರೋಂಗೆ ನಾನು ಸುಮಾರು ಜನ ಹೊಸ ಹುಡುಗರನ್ನ ಮೀಟ್ ಆಗಿದ್ದೀನಿ. ಲೈಕ್ ಪಾಪ ಅವರಲ್ಲಿರೋ ಪೊಟೆನ್ಷಿಯಲ್ ನಾನು ನೋಡಿದ್ದೀನಿ. ಒಂದು ಅಲ್ಲಿ ಅದು ಯಾವಾಗ ಹಂಗೆ ಅನ್ಸುತ್ತೆ ಅಂದರೆ, ಬರೀ ಸುಮಾರು ಟೈಮಿಂದ ಒಂದೇ ಥರ ಮೈಂಡ್ ಸೆಟ್ ಇಟ್ಕೊಂಡು ಇಂಡಸ್ಟ್ರಿ ಬಗ್ಗೆ ನೆಗೆಟಿವ್ ಮಾತಾಡೋರು, ನಾನು ಇಂಡಸ್ಟ್ರಿ ಬಗ್ಗೆ ನೆಗೆಟಿವ್ ಮಾತಾಡೋರು ಹತ್ತಿರಕ್ಕೂ ಸೇರಿಸ್ಕೊಳ್ಳಲ್ಲ. ನನಗೆ ₹1 ಇಷ್ಟ ಆಗಲ್ಲ. ಲೈಕ್ ಯಾರು ನೋಡ್ತಾರೆ ಸರ್ ಹೊಸೊಬ್ರು ಸಿನಿಮಾ, ಯಾರು ನೋಡ್ತಾರೆ ಸರ್, ಯಾರು ಫಸ್ಟ್ ಆಫ್ ಆಲ್ ಸಿನಿಮಾ ಯಾರು ನೀಟಾಗಿ ಮಾಡ್ತಿಲ್ಲ, ಅದನ್ನ ಯಾರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ಸಿನಿಮಾ ಮಾಡಬೇಕು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಸಿನಿಮಾ ಮಾಡಬೇಕು. ನಾವು ಕನ್ನಡದಲ್ಲಿ ಬೆಸ್ಟ್ ಸಿನಿಮಾ ಮಾಡ್ತೀವಿ ಅಂತಂತಿದ್ರೆ ಅದು ಇಂಡಿಯನ್ ಲೆವೆಲ್ಗೆ. ಯಾಕಂದರೆ ಆಡಿಯನ್ಸ್ ಎಲ್ಲ ರೀತಿ ಸಿನಿಮಾ ನೋಡ್ತಿರೋದ್ರಿಂದ ನಾವು ಬರೀ ನಮ್ಮಲ್ಲೇ ಚೆನ್ನಾಗಿರೋ ಸಿನಿಮಾ ಅಂತ ಹೇಳ್ಕೊಂಡು ಇರೋದು ತಪ್ಪಾಗತ್ತೆ. ಸೊ ಅದಕ್ಕೆ ನಾನು ನೆಗೆಟಿವ್ ಮಾತಾಡೋರು ಯಾರನ್ನೂ ಹತ್ರಕ್ಕೆ ಇಟ್ಕೊಂಡಿಲ್ಲ. ಸೊ ಐ ಆಮ್ ವೆರಿ ಪಾಸಿಟಿವ್ ದ್ಯಾಟ್ ವೇ. ಆ್ಯಂಡ್ ನನ್ನ ಸುತ್ತ ಇರೋ ಜನರು, ನಾನಿವಾಗ ರೈಟಿಂಗಲ್ಲಿ ಇನ್ವಾಲ್ವ್ ಆಗ್ತಿದ್ದೀನಿ ಕೆಲವು ನೆಕ್ಸ್ಟ್ ಒಂದಷ್ಟು ಪ್ರಾಜೆಕ್ಟ್ಸಲ್ಲಿ. ಅವ್ರ ಪೊಟೆನ್ಷಿಯಲ್ ಈಸ್ ವೆರಿ ಗುಡ್. ಲೈಕ್ ನೀವೇನು 4 ಟೀಮ್ ಅಂತ ಹೇಳಿದ್ರಲ್ಲ, ನನಗೆ ಗೊತ್ತಿರೋ ಒಂದು 15 ಜನ ರೈಟರ್ಸ್ ಡೈರೆಕ್ಟರ್ಸ್ ರೆಡಿ ಇದ್ದಾರೆ. ಪಾಪ ಅವರಿಗೆ ಲೈಕ್ ಪ್ರೊಡ್ಯೂಸರ್ ಸಿಗಬೇಕು, ಎಲ್ಲ ರೈಟ್ ಇದಾಗಬೇಕು, ಬಟ್ ದೇ ಆರ್ ದೇರ್. ಸೊ ಐ ಸ್ಟ್ರಾಂಗ್ಲಿ ಬಿಲೀವ್ ಒಂದು ವರ್ಷಕ್ಕೆ ನೀವು ಸೂ ಫ್ರಮ್ ಸೋ ಹೆಂಗಾಯಿತು ಆ ಥರದ್ದು ವರ್ಷಕ್ಕೊಂದು 4 ಆಯಿತು ಅಂದ್ಕೊಳ್ಳಿ ಹೊಸೊಬ್ರಿಂದ, ಎವ್ರಿಥಿಂಗ್ ವಿಲ್ ಚೇಂಜ್. ಕರೆಕ್ಟ್. ಹಿಂಗೆ ಚೇಂಜ್ ಆಗತ್ತೆ ಅಲ್ಲ. ಅದು ಹೆಂಗೆ ಸ್ಟೇಟ್ಮೆಂಟ್ ಹೇಳ್ತಿದಾರಲ್ಲ, ಲೈಕ್ ಹೊಸೊಬ್ರಿಂದ ಆಗಲ್ಲ, ಹೊಸೊಬ್ರಿಗೆ ಹಾಕಿದ್ರೆ ಯಾರು ಬರುತ್ತೆ, ಎವ್ರಿಥಿಂಗ್ ವಿಲ್ ಚೇಂಜ್ ಇಫ್ ದೇ
ಒಂದು 4 to 5 ಗುಡ್ ಫಿಲ್ಮ್ಸ್ ಲೈಕ್ ಕ್ರಿಕ್ ಪಾರ್ಟಿ ಬಂದಾಗ ಒಂದು ವೇವ್ ಆಗಿತ್ತಲ್ಲ, ಸೂಫಮ್ಸ್ ಬಂದಾಗ ಆಗಿತ್ತಲ್ಲ, ಆ ಥರದ್ದೊಂದು ಕಂಟಿನ್ಯೂಸ್ ಹೊಸೊಬ್ರದ್ದು ಸಿನಿಮಾಗಳು ಬಂದು ಚೇಂಜ್ ಆಯಿತು ಅಂತಂದರೆ ಎವ್ರಿಥಿಂಗ್ ವಿಲ್ ಚೇಂಜ್. ದ್ಯಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್, ಆ್ಯಂಡ್ ಐ ಮೈಟ್ ಬಿ ರಾಂಗ್, ಬಟ್ ಮೈ ಬಿಲೀಫ್ ಐ ಬಿಲೀವ್ ಇಟ್ ಲೈಕ್ ವೆರಿ ಸ್ಟ್ರಾಂಗ್ಲಿ. ಸೊ ಹಾಗಾಗಿ ಮೇ ಬಿ ನನಗೆ ಅಷ್ಟು ಕನ್ವಿಕ್ಷನ್ ಇದೆ. ನಮ್ಮ ಇಂಡಸ್ಟ್ರಿ ಈಸ್ ವೆರಿ ಫರ್ಟೈಲ್, ಆ್ಯಂಡ್ ಲೈಕ್ ಅಫ್ಕೋರ್ಸ್ ಅದನ್ನು ತೋರ್ಸೋಕೆ ಈ ಹೊಸ ಹುಡುಗರಿಗೆ ಚಾನ್ಸ್ ಸಿಗ್ತಾ ಇಲ್ಲ ಅಷ್ಟೇ, ಬಿಟ್ಟರೆ ವಿ ನೋ ಇಟ್ ಈಸ್ ಫರ್ಟೈಲ್. ಆ್ಯಂಡ್ ಹೆಂಗೆ ಅಂತಂದ್ರೆ ನನ್ನ ಪ್ರಕಾರ ಎಲ್ಲರೂ ರೆಡಿ ಆಗ್ತಿದ್ದಾರೆ. ಅದನ್ನ ರೆಡಿ ಆಗೋರನ್ನ ನಾನು ನೋಡಿದ್ದೀನಿ. ಆ್ಯಂಡ್ ಅವರಿಗೆ ಒಂದು ರೈಟ್ ಮೂವ್ ಸಿಕ್ಕರೆ ದೇ ವಿಲ್ ಚೇಂಜ್ ಎವ್ರಿಥಿಂಗ್. ವಿ ವಿಲ್ ಚೇಂಜ್ ಎವ್ರಿಥಿಂಗ್, ದ್ಯಾಟ್ ಈಸ್ ಫಾರ್ ಶೋರ್. ಅದು ನೆಕ್ಸ್ಟ್ 10 yearsಲ್ಲಿ ಐ ಥಿಂಕ್ ಬೇಕಿದ್ರೆ ನೆಕ್ಸ್ಟ್ 10 yearsಲ್ಲಿ ನಾನು ಇದೇ ಜಾಗಕ್ಕೆ ಬಂದು ಕೂತ್ಕೊಂಡು ಮಾತಾಡ್ತೀನಿ. ಆವಾಗ ಯು ವಿಲ್ ಸಿ ಅ ಚೇಂಜ್, ಯು ವಿಲ್ ಸಿ ಅ ವೆರಿ ಗುಡ್ ಚೇಂಜ್ ಇನ್ ಅವರ್ ಇಂಡಸ್ಟ್ರಿ. ಆ್ಯಂಡ್ ಐ ಲೈಕ್ ಟು ಬಿ ಪಾಸಿಟಿವ್ ಅಬೌಟ್ ಇಟ್. ನನಗೆ ನೆಗೆಟಿವ್ ಮಾತಾಡ್ತಿದ್ದಾರೆ ಅಂತಂದರೆ ಅದು ಅವ್ರ ಕರ್ಮ, ಅದು ನನಗೇನು ಮಾಡೋಕ್ಕಾಗಲ್ಲ. ಯಾ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನೆಗೆಟಿವ್ ಪೀಪಲ್ಗಳನ್ನು ದೂರ ಇಡುವಂತಹ ಅನಿರುದ್ಧ್ ಅವರು ನೆಗೆಟಿವ್ ರೋಲ್ಸ್ಗಳನ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ರಕ್ಕಸಪುರದೊಳಲು ಸಖತ್ತಾಗಿ ಮಾಡಿದ್ದಾರೆ ನೆಗೆಟಿವ್ ರೋಲೇ, ತಪ್ಪದೆ ನೋಡಿ. ಇನ್ನು ಆ್ಯಕ್ಚುಲಿ ಇವಾಗ ಆಲ್ರೆಡಿ ಏನು ಪಯನಿಯರ್ಸ್, ಈಗ ಆಲ್ರೆಡಿ ಸ್ಟಾರ್ಡಮ್ ಪಡ್ಕೊಂಡಿರೋರು ಅಥವಾ ಒಳ್ಳೊಳ್ಳೆ ಸಿನಿಮಾಗಳನ್ನು ಇಂಡಸ್ಟ್ರಿಯಲ್ಲಿ ಮಾಡಿರೋರು, ಯಾರನ್ನ ನೀವು ಅಂದರೆ ಇನ್ಸ್ಪಿರೇಷನ್ ಥರ ತಗೊಳ್ತೀರಾ ಆ್ಯಕ್ಚುಲಿ ಇಲ್ಲಿ ತನಕ ಇಷ್ಟು ವರ್ಷದ ಕನ್ನಡ ಸಿನಿಮಾ ಜರ್ನಿ ಅಂತ ನೋಡ್ಬೋದು, ಅಥವಾ ಎನಿ ಸಿನಿಮಾ ಇಂಡಸ್ಟ್ರಿ ವಾಟ್ ಎವರ್? ಇನ್ಸ್ಪಿರೇಷನ್ ಅಂತ ಇನ್ಸ್ಪೈರ್ ಆಗಿದ್ದೀನಿ ನಾನು ಅಂತ ಯೋಚನೆ ಮಾಡ್ತಿದ್ದೀನಿ. ಅದೇ ಈಗ ಲೈಕ್ ಇಷ್ಟು ಯೋಚನೆ ಮಾಡ್ತಿದ್ದೀನಿ ಅಂದರೆ ನಾನು ಅಷ್ಟೊಂದು ಇನ್ಸ್ಪೈರ್ ಆಗಿಲ್ಲ ಅಂತ. ಸೊ ಲೈಕ್ ಡೆಫಿನೆಟ್ಲಿ ಕೆಲವರು ವಿಷನರಿ ಅವ್ರನ್ನ ನೋಡಿದಾಗ ಖುಷಿ ಆಗುತ್ತೆ. ಇವಾಗ ನಾನು ಅದೇ ಹೇಳಿದೆ, ಲೈಕ್ ಸುದೀಪ್ ಸರ್ ಜೊತೆ ಕೆಲಸ ಮಾಡಿದಾಗ ಅವ್ರಿಗಿರೋ ಹಂಗರ್ ತುಂಬ ಇಷ್ಟ ಆಗಿತ್ತು. ಲೈಕ್ ಅಷ್ಟು ವರ್ಷ 30 ವರ್ಷ ಆಯ್ತು ಇಂಡಸ್ಟ್ರಿಲಿ ಇದ್ದು, ಸ್ಟಿಲ್ ಇವಾಗ ನಮಗೇನು ಒಂದು ಮಾಡಬೇಕು, ಒಂದು ಸಿನಿಮಾದಲ್ಲಿ ಏನೋ ಒಂದು ಆ್ಯಕ್ಟರಾಗಿ ಒಂದು ಡೆಡಿಕೇಶನ್ ಕೊಟ್ಟು ಮಾಡ್ತಾರಲ್ಲ, ಅದನ್ನು ಇವಾಗಲೂ ಮಾಡೋದು ನೋಡಿ ತುಂಬ ಖುಷಿಯಾಗಿತ್ತು. ಧನಂಜಯ್ ಸರ್ ಜೊತೆನೂ ಸಿಮಿಲರ್ ಎಕ್ಸ್ಪೀರಿಯನ್ಸ್. ರಾಜ್ ಸರ್ಗೆ ಇರೋ ಒಂದು ವಿಷನ್ ತುಂಬ ಇಷ್ಟ ಆಗಿತ್ತು, ವಿಚ್ ಐ ಕುಡ್ ರೆಸೊನೇಟ್ ವಿತ್. ಸೊ ಆ ಥರ ಸುಮಾರು ಕ್ವಾಲಿಟೀಸ್ ಇಷ್ಟ ಆಗಿದೆ. ಇನ್ಸ್ಪಿರೇಷನ್ ಅಂತ ನನಗೆ ಹಾಗೆ ಯಾರು ಇದಿಲ್ಲ, ಬಟ್ ಅದೆಲ್ಲರೂ ಇಷ್ಟ, ಒಂದೊಂದು ಕ್ವಾಲಿಟೀಸ್ ಇಷ್ಟ ಆಗುತ್ತೆ. ಇಸ್ ಅ ಬುಕ್ ಕಾಲ್ಡ್ ಸ್ಟಿಲ್ ಲೈಕ್ ಎನ್ ಆರ್ಟಿಸ್ಟ್ ಅಂತ ಇದೆ. ಅದರಲ್ಲಿ ಹೇಳ್ತಾರೆ ಲೈಕ್ ಎಲ್ಲರಿಂದ ಒಂದು ಸ್ವಲ್ಪ ತಗೊಂಡು ನೀನು ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ ನೀನು ಒರಿಜಿನಲ್ ಆಗ್ತೀಯ ಅಂತ. ಸೊ ಐ ಥಿಂಕ್ ಐ ಆಮ್ ಡೂಯಿಂಗ್ ದಟ್. ಓಕೆ. ಈಗ ಯಶ್ ಅವ್ರದ್ದು ಟಾಕ್ಸಿಕ್ ಟೀಸರ್ ನೋಡಿದ್ರಾ? ನೋಡಿದೆ. ಹೆಂಗೆ ಅನ್ನಿಸ್ತು? ಚೆನ್ನಾಗಿದೆ ಅನಿಸ್ತು ಸರ್, ಚೆನ್ನಾಗಿದೆ. ಲೈಕ್ ಅದೇನು ಮಿಕ್ಸ್ಡ್ ರಿವ್ಯೂಸ್ ಐ ಡೋಂಟ್ ನೋ, ಲೈಕ್ ಸುಮ್ಮನೆ ಕೆಳಗೆ ಹಾಕಬೇಕು ಅಂತ ಏನೇನೋ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಆ್ಯಂಡ್ ಎಲ್ಲ ಥರದ ಸಿನಿಮಾಗಳು ಬರಬೇಕು, ಆ್ಯಂಡ್ ವಿ ಕಾಂಟ್ ಜಡ್ಜ್ ಇಟ್ ಜಸ್ಟ್ ಬೈ ದ ಟೀಸರ್. ಆ್ಯಂಡ್ ಅವ್ರು ಬೆಳೆದಿರೋ ಸ್ಪೀಡಿಗೆ, ಅವ್ರಿಗಿರೋ ನಾಲೆಜ್ಗೆ ಐ ಡೋಂಟ್ ಥಿಂಕ್ ಸುಮ್ಮನೆ ಅಂತೂ ಅವ್ರು ಏನೋ ಮಾಡೋರಲ್ಲ. ಸೊ ಅದೊಂದು ಕಾನ್ಫಿಡೆನ್ಸ್ ಇದೆ, ಸಿನಿಮಾ ಚೆನ್ನಾಗಿ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಐ ಆಮ್ ನಾಟ್ ಜಡ್ಜಿಂಗ್ ಇಟ್. ಅದು ಲೈಕ್ ಐ ಥಿಂಕ್ ಎಲ್ಲ ಫಿಲ್ಮ್ ಮೇಕರ್ಸ್ಗೂ ಆ ಒಂದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರಬೇಕು. ಅದನ್ನು ಯಾರು ರಿಸ್ಟ್ರಿಕ್ಟ್ ಮಾಡೋದು ತಪ್ಪಾಗತ್ತೆ. ಸೊ ಆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದ್ದಾಗ ಬೇರೆ ಬೇರೆ ಥರದ ಸಿನಿಮಾಗಳು ಬರುತ್ತೆ. ಆ್ಯಂಡ್ ಎಲ್ಲ ಥರ ಸಿನಿಮಾ ನೋಡೋರು ಇದ್ದಾರೆ. ಸೊ ಟೀಸರ್ ನೋಡಿಬಿಟ್ಟು ಜಡ್ಜ್ ಮಾಡಿ ಅದ್ರ ಬಗ್ಗೆ ಮಾತಾಡೋದು ನನಗೆ ಐ ಫೈಂಡ್ ಇಟ್ ವೆರಿ ಫೂಲಿಶ್. ನೆಗೆಟಿವ್ ಪೀಪಲ್. ಅದೇ. ಸೊ ಅಂದರೆ ನಾನು ಯಶ್ ಅವ್ರದ್ದು ಟಾಕ್ಸಿಕ್ ಬಗ್ಗೆ ಯಾಕೆ ಹೇಳಿದ್ದು ಅಂದರೆ ಯಶ್ ಅವರು ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಅಂತ ನಮಗನ್ಸುತ್ತೆ ಅವ್ರು ತುಂಬ ವರ್ಕ್ ಮಾಡ್ತಿದ್ದಾರೆ. ಬಟ್ ಅವರು ಅಂದರೆ ಅವ್ರ ವಿಷನ್ ವೈಸ್ ಅಂದರೆ ತುಂಬ ದೊಡ್ಡದಿದೆ ಆ ಥರದ್ದೆಲ್ಲ. ಅಂದರೆ ನಿಮ್ಗೆ ಏನಾದರೂ ಅಟ್ಲೀಸ್ಟ್ ಈಗ ಅವರಿಂದ ಏನಾದರೂ ಪಾಯಿಂಟ್ಸ್ನ ನೀವು ತಗೊಂಡಿರೋದು ಅಥವಾ ಸಮಥಿಂಗ್ ಲೈಕ್ ದಟ್? ಮೇ ಬಿ ಸ್ಟಾರ್ಟಿಂಗ್ ಟೈಮಲ್ಲಿ ನಾನು ಕಾಲೇಜ್ ಅದೇ ಡಿಗ್ರಿಯಲ್ಲಿದ್ದಾಗ ನಾನು ಎಸ್ ಸರ್, ಸುದೀಪ್ ಸರ್ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಕಾಲೇಜಲ್ಲಿ. ಅವ್ರ ಬರ್ತಡೇ ದಿನ ಕೇಕ್ ಕಟ್ ಮಾಡೋದು, ಆ ಥರ ಸೆಲೆಬ್ರೇಷನ್ ಇತ್ತು. ಸೊ ಸುದೀಪ್ ಸರ್ ಫ್ಯಾನ್ ನೀವು? ಹಾಂ, ಸುದೀಪ್ ಸರ್ ಫ್ಯಾನ್, ಎಸ್ ಸರ್ಗೂ ಫ್ಯಾನ್ ಇದ್ದೆ ಆವಾಗ. ಅಂದರೆ ಇವಾಗಲೂ ಫ್ಯಾನ್ ಇದ್ದೀನಿ. ಬಟ್ ಏನಂದರೆ ಅವಾಗ ಸ್ಟಾರ್ಟ್ ಮಾಡಿದ ಟೈಮಲ್ಲಿ ನಾನು ಅವ್ರ ಥರ ಲೈಕ್ ಬೆಳಿಬೇಕು, ಅವ್ರ ಥರ ಒಂದು ಏನೋ ಇದಾಗಬೇಕು ಅನ್ನೋದು ಇತ್ತು. ಇವಾಗ ಸ್ಲೋ ಆಗಿ ನಂದು ಇಂಟರ್ನಲ್ ಜರ್ನಿ ಯಾವ ಥರ ಆಗ್ತಿದೆ ಅಂತಂದರೆ ಅಷ್ಟು ಬೇಗ ಆಗಬೇಕು ಅಂತಿಲ್ಲ. ಅಂದರೆ ನನ್ನ ಥರಲ್ಲಿ ಐ ಥಿಂಕ್ ಐ ಸ್ಟ್ರಾಂಗ್ಲಿ ಬಿಲೀವ್ ನಾನು ಯಾವಾಗ ರೆಡಿ ಇದ್ದೀನಿ ಅದು ಆವಾಗ ಆಗತ್ತೆ. ನಾನು ಎಗೇನ್ ಅದು ಕೂಡ ಒಂದು ಪ್ರೆಷರ್ ನೋಡಿ, ಲೈಕ್ ನಾನು ಇಷ್ಟ ಆಗಬೇಕು ಅಂತ ಅಂದ್ಕೊಂಡ್ರೆ ಎಗೇನ್ ದೇರ್ ಇಸ್ ಅ ಸ್ಪೇಸ್ ಆಫ್ ಮೇಕಿಂಗ್ ರಾಂಗ್ ಡಿಸಿಷನ್ಸ್, ರಾಂಗ್ ಚಾಯ್ಸಸ್. ಆ ಪ್ರೆಷರ್ ಯಾವುದೇ ರೀತಿಲಿ ಒಂದು ಪ್ರೆಷರ್ ಇರಬಾರ್ದು ತಲೆಯಲ್ಲಿ. ಒಂದು ಸ್ಕ್ರಿಪ್ಟ್ ಚೂಸ್ ಮಾಡೋದಾಗಲಿ, ಒಂದು ಇದು ಮಾಡೋದಾಗಲಿ, ಆ ಪ್ರೆಷರ್ ಇಲ್ಲದೆ ಇದ್ದಾಗಲೇ ಐ ಥಿಂಕ್ ರೈಟ್ ಡಿಸಿಷನ್ಸ್ ಮಾಡ್ಕೊಂಡು ಹೋಗ್ತೀವಿ. ಅಫ್ಕೋರ್ಸ್ ಇದನ್ ಲೈಕ್ ಆ ಥರ ಆದರೆ ಖುಷಿನೇ. ಬಟ್ ಹಂಗೆ ಆಗಬೇಕು ಅಂತ ಹೇಳಿ
ಹೋದಾಗ ಐ ಥಿಂಕ್ ವಿಲ್ ಮೇಕ್ ರಾಂಗ್ ಡಿಸಿಷನ್ಸ್ ಅಂತ ಅನ್ಸುತ್ತೆ. ನಮ್ಮದೇ ಅದೊಂದು ಜರ್ನಿ ಇರುತ್ತೆ, ಅದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಷ್ಟು ಟೈಮ್ ತೊಗೊಳ್ಳಿ, ಆರಾಮಾಗಿ ಆಗೋಣ ಅಂತ ಅಂದ್ಬಿಟ್ಟು ಇರುತ್ತೆ. ಸೊ ಇಂಡಸ್ಟ್ರಿ ಇದು ಡೆವಲಪ್ಮೆಂಟ್ಸ್ ಅಂತ ನೋಡುವಾಗ ನಿಮ್ಗಂದ್ರೆ ನೆಕ್ಸ್ಟ್ 5 years ಡೌನ್ ದ ಲೈನ್ ಅಂದರೆ ನೀವು ಕೆಲವೊಂದಷ್ಟು ವಿಷಯಗಳು ಹೇಳಿದ್ರಿ, ಈ ಥರ ಎಲ್ಲ ಆದರೆ ಕೊಲಾಬ್ರೇಷನ್ಸ್ ಆದರೆ ಹೊಸಬ್ರದ್ದು ಸಿನಿಮಾಗಳು ಗೆದ್ದರೆ ಚೆನ್ನಾಗಾಗುತ್ತೆ ಅಂತ. ನಿಮ್ಮದು ಲೈಕ್ ಅಂದ್ರೆ ಏನು ಪ್ಲ್ಯಾನ್ ನೆಕ್ಸ್ಟ್ ಲೈಕ್ 5 years ಡೌನ್ ದ ಲೈನ್? ಅನಿರುದ್ಧ್ ಭಟ್ ಏನಾಗಿರ್ತಾರೆ, ಯಾವ ಥರ ಸಿನಿಮಾಗಳನ್ನು ಮಾಡಿರ್ತಾರೆ? ನನಗೆ ಬೇರೆ ಬೇರೆ ಥರ ಕ್ಯಾರೆಕ್ಟರ್ಸ್ ಮಾಡಬೇಕು ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ. ಇವಾಗ ಅದೇ ಹೇಳಿದ್ನಲ್ಲ, ಇವಾಗ ವಿಲನ್ ಆಗಿದ್ದೀನಿ ಅಂದ ತಕ್ಷಣ ದ ನೆಕ್ಸ್ಟ್ ಫಿಲ್ಮ್ ದಟ್ ಐ ಆಮ್ ಗೋಯಿಂಗ್ ಟು ಡೂ ವಿಲ್ ಬಿ ಅ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್. ನಾನು ಆಲ್ರೆಡಿ ಡಿಸೈಡ್ ಆಗಿದ್ದೀನಿ, ಅಂದರೆ ಇನ್ನು ಬಂದಿಲ್ಲ. ಇಲ್ಲ ಒಂದು ಸಿನಿಮಾ ರೈಟಿಂಗ್ ಅಲ್ಲಿದೆ, ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾವು ಪ್ರೊಡ್ಯೂಸರ್ಸ್ ನಾವು ಸೆಲೆಕ್ಟ್ ಮಾಡ್ತಿದ್ದೀವಿ, ಹುಡುಕ್ತಾ ಇಲ್ಲ, ಸೆಲೆಕ್ಟ್ ಮಾಡ್ತಿದ್ದೀವಿ. ಅಂದ್ರೆ ನಾನು ಅಲ್ಲ ರೈಟರ್ ಶರತ್ ಅಂತ, ನಾನು ಸುಮ್ಮನೆ ಇನ್ವಾಲ್ವ್ ಆಗ್ತಿದ್ದೀನಿ ಅಷ್ಟೇ. ನಮಗೆ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗ್ತಾ ಇದೆ, ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಆಗಕ್ಕೆ ಸಿಗುತ್ತೆ ಅಂತ. ಸೊ ಇಟ್ ಈಸ್ ಅ ಲೈಕ್ ಅದಾದರೆ ಇಟ್ ಈಸ್ ಅ ವೆರಿ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಟು ವಾಟ್ ಐ ಹ್ಯಾವ್ ಡನ್ ಹಿಯರ್. ಸೊ ಅವಾಗ ಲೈಕ್ ನನಗೆ ಇದು ಯಾಕೆ ಹಂಗೆ ಮಾಡಬೇಕು ಅಂತಂದರೆ ನನ್ನ ರೇಂಜ್ ಆಫ್ ಆ್ಯಕ್ಟಿಂಗ್ ಗೊತ್ತಾಗುತ್ತೆ. ಅವಾಗ ಸಿಮಿಲರ್ ಮಾಡಿದ್ರೆ ಜನ ಇವನು ಇಷ್ಟಕ್ಕೆ ಸೀಮಿತ ಅಂತ ಅಂದ್ಕೊಳ್ತಾರೆ. ಆ್ಯಂಡ್ ಬಟ್ ಇಟ್ ಈಸ್ ಅ ವೆರಿ ಬಿಗ್ ರಿಸ್ಕ್ ವಾಟ್ ಐ ಥಿಂಕ್ ಐ ವಿಲ್ ಡೂ. ಅಂದರೆ ಇವಾಗ ರಕ್ಕಸಪುರದೊಂದು ಕ್ಯಾರೆಕ್ಟರ್ದೊಂದು ವೆಯ್ಟ್ ಇರುತ್ತಲ್ಲ, ಜನ ಅದು ಅವನು ಹಂಗೆ ಮಾಡಿದ್ದ ಹಿಂಗೆ ಮಾಡಿದ್ದ ಅಂತ ಅಂದ್ಕೊಂಡು ಬಂದಿರ್ತಾರೆ. ಸೊ ನಾನು ನೆಕ್ಸ್ಟ್ ಸಿನಿಮಾದಲ್ಲಿ ನಾನು ಆ ಪ್ರೆಷರ್ನ ಇಟ್ಕೊಂಡು ಇಫ್ ಐ ಆಮ್ ಚೂಸಿಂಗ್, ನಾನು ರಿಸ್ಕೇ ತಗೊಳಕ್ಕಾಗಲ್ಲ. ಅದನ್ನು ದಾಟಿ ನಾನೇನೋ ಒಂದು ಮಾಡಬೇಕು. ಲೈಕ್ ನಾನು ಬೇರೆ ಯಾವುದೋ ಕ್ಯಾರೆಕ್ಟರ್ ಸಾಫ್ಟ್ ಕ್ಯಾರೆಕ್ಟರ್ ಮಾಡಿ ಜನರಿಗೆ ಇಷ್ಟ ಆಗಿಲ್ಲ ಅಂತಂದರೆ ಅದು ನನ್ನ ಫೇಲ್ಯೂರ್. ಇಟ್ ಈಸ್ ನಾಟ್ ದಟ್ ಜನರು ನಿನ್ನನ್ನು ವಿಲನ್ ಆಗೇ ನೋಡೋಕೆ ಇಷ್ಟಪಡ್ತಾರೆ, ನೀನು ಅದನ್ನೇ ಮಾಡು, ಅಲ್ಲ. ನಾನು ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿಲ್ಲ ಅಂತ ಅರ್ಥ ಅದರದ್ದು ಅವಾಗ. ಸೊ ಐ ಆಮ್ ಹೋಪಿಂಗ್ ಐ ವಿಲ್ ಗೆಟ್ ಅ ಸಾಫ್ಟ್ ಕ್ಯಾರೆಕ್ಟರ್. ಇವಾಗ ದುಲ್ಕರ್ ಸಲ್ಮಾನ್ ಅವರೆಲ್ಲ ಸ್ಟಾರ್ಟಿಂಗಲ್ಲಿ ಬಂದಿದ್ರು, ಎಸ್ ಸರ್ದೆ ಸ್ಟಾರ್ಟಿಂಗ್ ಕಿರಾತಕ ಡ್ರಾಮಾ ಟೈಮಲ್ಲೆಲ್ಲ ಇತ್ತಲ್ಲ, ಆ ಥರ ಸಾಫ್ಟ್ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಇದೆ ಇವಾಗ. ಬಿಕಾಸ್ ಐ ಫೀಲ್ ಅದು ತುಂಬ ಈಸಿ ಇದೆ ನನಗೆ, ಬಿಕಾಸ್ ನಾನು ಇರೋದು ಹಂಗಿದ್ದೀನಿ ನಾನು ಇವಾಗ. ಸೊ ಐ ಥಿಂಕ್ ಅದನ್ನು ಈ ಸೈಡ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದೆ. ನೋಡೋಣ, ಅದು ಅನ್ಕೊಂಡಂಗೆ ಯಾವುದು ಆಗಿಲ್ಲ ನನ್ನ ಲೈಫಲ್ಲಿ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಕೊನೆಯದಾಗಿ ಈಗ ರಕ್ಕಸಪುರದ ಹೋಳ್ ನೋಡಿ ಮೆಚ್ಚಿರುವ ಪ್ರೇಕ್ಷಕರಿಗೆ, ಇನ್ನೂ ನೋಡಬೇಕಾಗಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇನ್ನು ನೋಡಬೇಕಾಗಿರೋರಿಗೆ ಅದೇ ಲೈಕ್ ಸುಮಾರು ಜನ ಕೇಳಿದ್ರು, ಏನು ವಿಲನ್ನ ಇವಾಗಲೇ ಇಂಟ್ರೊಡ್ಯೂಸ್ ಮಾಡಿದ್ರೆ ನಾವು ಹೆಂಗೆ ಎಂಜಾಯ್ ಮಾಡೋದು ಅಂತ. ಯಾಕಂದರೆ ಇದು ಟಿಪಿಕಲ್ ಥ್ರಿಲ್ಲರ್ ಫಿಲ್ಮ್ ಅಲ್ಲ, ವಿಲನ್ ಅಲ್ಲೇ ಒಬ್ಬ ಇರ್ತಾನೆ, ಆಮೇಲೆ ಗೊತ್ತಾಗಲ್ಲ. ನನ್ನ ಎಂಟ್ರಿ ಬೇರೆ ಥರನೇ ಇದೆ, ನಿಮ್ಗೆ ನೋಡಿದವ್ರಿಗೆ ಗೊತ್ತಿರುತ್ತೆ. ಸೊ ಖಂಡಿತ ಎಂಜಾಯ್ ಮಾಡ್ತೀರಾ. ಲೈಕ್ ದೆರ್ ಇಸ್ ನೋ ಡೌಟ್ ಇನ್ ದ್ಯಾಟ್. ಆ್ಯಂಡ್ ಆವಾಗಲೇ ಹೇಳ್ದಂಗೆ ವೆರಿ ಸಿಂಪಲ್ ಥ್ರಿಲ್ಲರ್, ಒಳ್ಳೆ ಸಿನಿಮಾ. ಆ್ಯಂಡ್ ಕೊಟ್ಟು ದುಡ್ಡಿಗೆ ಮೋಸ ಇಲ್ಲ ಗುರು ಅಂತ ನಾವು ಹೇಳ್ತೀವಲ್ಲ ಫ್ರೆಂಡ್ಸ್ ಹತ್ರ. ಸೊ ಯಾ, ಇಟ್ ಇಸ್ ನಾಟ್ ಲೈಕ್ ಓ ಮೈಂಡ್ ಬ್ಲೋ ಆಯಿತು ಗುರು, ಇಟ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಫಿಲ್ಮ್ ಅನ್ನೋ ಥರ. ಇಟ್ಸ್ ಅ ಗುಡ್ ಫಿಲ್ಮ್. ಆ್ಯಂಡ್ ವಿಲ್ ಡೆಫಿನೆಟ್ಲಿ ಗೆಟ್ ಎಂಟರ್ಟೈನ್ಮೆಂಟ್ ಬಂತು, ಪರ್ಫಾರ್ಮೆನ್ಸಸ್ ಚೆನ್ನಾಗಿದೆ ಅಂತಂದಾಗ, ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂತಂದಾಗ ವೈ ನಾಟ್ ಒಂದು ಚಾನ್ಸ್ ಕೊಟ್ಟು ನೋಡಿ ಈ ಸಿನಿಮಾಗೆ ಅಂತ ಹೇಳೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅನಿರುದ್ಧ್ ಅವರೇ. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರೆ. ನಿಮ್ಮ ಮಾತುಗಳಿಂದ ಆ್ಯಕ್ಚುಲಿ ಸಿನಿಮಾ ಪ್ರೇಕ್ಷಕರಿಗೆ ಒಂದು ನಂಬಿಕೆ ಬಂದಿರುತ್ತೆ, ಇವಾಗ ಇವರಿಂದ ಒಳ್ಳೊಳ್ಳೆ ಸಿನಿಮಾಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ನನ್ನ ಮಾತು ಕೇಳಿ ನಮ್ಮ ಥರ ಗೊತ್ತಿಲ್ಲ, ನಾನು ಅದನ್ನು ಪ್ರೂವ್ ಮಾಡಬೇಕು. ಸುಮ್ಮನೆ ಮಾತು ಕೇಳಿ ಯಾರು ನಂಬಲ್ಲ, ನಾನೇ ನಂಬಲ್ಲ, ಏನೋ ಪುಂಕ್ತಂಗೂರು ಅನ್ಕೋತಾರೆ. ಬಟ್ ಯಾ, ನಾನು ಅದನ್ನು ನಂಬಲ್ಲ, ಮಾಡಿ ತೋರಿಸ್ಬೇಕು. ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ನಾಯ್ಸ್ ಅಂತಾರಲ್ಲ. ಸೊ ನಾವು ಮಾಡೋ ಕೆಲಸದಿಂದ ನಂಬಿಸ್ಬೇಕು ನಾವು. ಇವಾಗ ಐ ಥಿಂಕ್ 95% ಆಫ್ ದ ಪೀಪಲ್ ಹೂ ಆರ್ ಇನ್ ದ ಇಂಡಸ್ಟ್ರಿ ಅವ್ರಿಗೆ ಹಾಗೆ ಅನಿಸಿರುತ್ತೆ. ಬಟ್ ನಾವು ಅದನ್ನು ಬ್ರೇಕ್ ಮಾಡಿ ಪ್ರೂವ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಒನ್ಸ್ ವಿ ಪ್ರೂವ್ ಇಟ್, ಆವಾಗ ನಂಬ್ತಾರೆ. ಇವಾಗ ನೋಡೋಣ ಅಂತ ಅಂದ್ಕೊಂಡಿರ್ತಾರೆ ಅನ್ಸುತ್ತೆ. ಏನು ಮಾಡ್ತೀರೋ ಮಾಡಿ ತೋರಿಸಿ, ನಾವು ಫಸ್ಟ್ ಡೇ ಫಸ್ಟ್ ಶೋ ಅದನ್ನು ನೋಡೋದಕ್ಕೆ ಕಾಯ್ತಾ ಇರ್ತೀವಿ. ಆಲ್ ದ ಬೆಸ್ಟ್ ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ಮಾತಾಡಿ. ಸೊ ಸ್ನೇಹಿತರೆ, ಇದಾಗಿತ್ತು ಅನಿರುದ್ಧ್ ಭಟ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.